ನನ್ನ ಮೊಟ್ಟ ಮೊದಲ ಪೌರೋಹಿತ್ಯ ಅಂತಂದರೆ ನಾಗರ ಪಂಚಮಿ ದಿನ ಪೆರಡೂರಿನ ಪಕ್ಕದ ನಾಗಬನದಲ್ಲಿ ನಾಗದೇವರಿಗೆ ಪೂಜೆ ಮಾಡಿದ್ದು ನನ್ನ ಸ್ವತಃ ನಾನು ಮಾಡಿದ ಮೊದಲ ಪೌರೋಹಿತ್ಯ. ಆ ಪೌರೋಹಿತ್ಯದ ಅಷ್ಟೂ ಸಂಭಾವನೆಯನ್ನು ತಂದು ನನ್ನನ್ನು ಗುರುಗಳಿಗೆ ಕೊಟ್ಟು ನಮಸ್ಕಾರ ಮಾಡಿದ್ದೇನೆ. ಇವತ್ತು ಮದುವೆ ಆಗಿ ಮನೆಗೆ ಬಂದ ತಕ್ಷಣ ಗಂಡನ ಅಪ್ಪ ಅಮ್ಮ ಇದ್ದಾರೆ ಅಂತಂದರೆ ಅವ್ರು ಗುಜರಿಗಳಿದ್ದಾರಾ ಅಂತ ಕೇಳುವ ಕಾಲಘಟ್ಟದಲ್ಲಿ ತನ್ನ ಗಂಡನ ಅಪ್ಪನನ್ನು ತನ್ನ ಅಪ್ಪನಂತೆ ಪ್ರೀತಿಸಲ್ಲ ಒಬ್ಬಾಕೆ ಹೆಣ್ಮಗಳು, ಅವಳು ನಾವು ಸಹಪಾಠಿಗಳಲ್ಲ ಅಂತ ಒಬ್ಬ ಯೋಗ್ಯತಾವಂತ ಹೆಣ್ಣಿನ ಜೊತೆ ನಾನು ಓದಿದ್ದೇನೆ ಕ್ಲಾಸಲ್ಲಿ ಅಂತ ಇಂತಹ ಖುಷಿಗಳು ಸಿಕ್ತು. ಅದನ್ನು ನಾನು ಇವತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ನಾನು ಹೇಳ್ತಾ ಇರೋದು. ಮನುಷ್ಯ ಯಾವುದೋ ಕಾರಣಕ್ಕೆ ಮುಖವಾಡ ಹಾಕ್ಕೊಂಡು ಬದುಕ್ತಾನೆ. ಅಂದರೆ ನನಗೆ ನೋವುಗಳಿವೆ, ನಿಮ್ಮ ಹತ್ರ ಯಾಕೆ ಹೇಳ್ಕೊಳ್ಳೋದು ಬೇಡ ಅಂತ. ನನಗಿರೋದು ಒಬ್ಬ ಮಗ ಒಬ್ಬ ಮಗಳು ಅಂತಂದರೆ ಆವಾಗ ನೀನು ಯಕ್ಷಗಾನ ಕಲಿ, ನೀನು ಭರತನಾಟ್ಯ ಕಲಿ, ರಿಯಾಲಿಟಿ ಶೋಗೆ ಹೋಗಬೇಕು, ನೀನು ಕರಾಟೆ ಕಲಿಬೇಕು, ಎಲ್ಲದೂ ಮಾಡಬೇಕು, ಕ್ಲಾಸಲ್ಲಿ ರ್ಯಾಂಕ್ ಬರಬೇಕು. ಹೇಗೆ ಸಾಧ್ಯ ಸರ್ ಅದು? ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಈಗ ಇದನ್ನ ಆಯ್ಕೆ ನೀವು ಚಿಕ್ಕವರಿದ್ದಾಗಿಂದ ಬಂದಿತ್ತು ಆಯಿತು. ಎಲ್ಲೋ ಒಂದು ಕಡೆ ಈಗ ಬದುಕಿಗೆ ಒಂದು ತಿಂಗಳ ಸಂಬಳ ಬೇಕು ಅಥವಾ ಬದುಕಬೇಕಂದ್ರೆ ಭದ್ರತೆ ಬೇಕು ಹೇಳ್ತಾ ಇದ್ರು. ಈಗ ಮದುವೆ ಆಗ್ಬೇಕಾದ್ರೆ ಏನು ಕೆಲಸದಲ್ಲಿ ಇರ್ತಾನೆ ಹುಡುಗ ಅಂತ ಕೇಳೋ ಪ್ರಸಂಗ ಬಂದು ಬಿಡ್ಬೋದಾಗಿತ್ತು. ನಿಮ್ಮ ಗೆಳೆಯರೆಲ್ಲ ನೌಕರಿಗೆ ಹೋಗಿದ್ದು ಇರ್ಬೋದು. ಖಂಡಿತ. ಅದನ್ನ ಹೇಗೆ ನೀವು ತಗೊಂಡ್ರಿ? ಇಲ್ಲ ಸರ್, ನಮಗೆ ವಿಶೇಷ ಏನು ಅಂದ್ರೆ ನಾವು ಬದುಕಿದ್ದೇ ಪೂರ್ತಿ ಬಡತನದಲ್ಲಾದ್ರಿಂದ ಭವಿಷ್ಯದ ಬಗ್ಗೆ ದೊಡ್ಡ ಆರ್ಥಿಕ ವ್ಯವಸ್ಥೆ ಬಗ್ಗೆ ಕಲ್ಪನೆ ಇರಲಿಲ್ಲ ನನಗೆ. ತಮಾಷೆ ಅಂದ್ರೆ ಏನೋ ದುಡ್ಡು ಮಾಡಬೇಕು, ನಾಳೆ ಅದು ಖರ್ಚು ಬರ್ತದೆ, ಇಲ್ಲ ಇವತ್ತು ದುಡಿ, ನಮ್ಮ ಜೀವನ ನಾಳೆ ಏನೋ ಗೊತ್ತಿಲ್ಲ ಅಂತ ಇದೇ ಮನಸ್ಥಿತಿಯಲ್ಲಿ ಬರ್ತಾ ಇದ್ದೆ ನಾನು. ಆದರೆ ಇವತ್ತಿಗೂ ದೇವರು ಕೈ ಬಿಡಲಿಲ್ಲ. ಇವತ್ತಿಗೂ ನಮಗೆ ಭವಿಷ್ಯದ ಬಗ್ಗೆ ಆಗ ಹೇಳಿದ್ದಲ್ಲ, ದೊಡ್ಡ ಕನಸುಗಳಿಲ್ಲ, ಜೀವನ ಮಾಡಬೇಕು. ಹಾಗಂತ ಸುಮ್ಮನೆ ಕೂತಲ್ಲಿ ದುಡ್ಡು ಬರಬೇಕು ಅಂತ ಇವತ್ತಿನವರೆಗೂ ನನಗೆ ಅನ್ಸಲಿಲ್ಲ ಸರ್. ದುಡಿಬೇಕು, ಸಂಪಾದನೆ ಮಾಡಬೇಕು. ಇವತ್ತಿಗೂ ನನ್ನ ಕಾರ್ಯಕ್ರಮ ಕರೆದ್ರೆ ಹೇಳ್ತೇನೆ ನಾನು, ಕೆಲವು ಕಾರ್ಯಕ್ರಮಗಳು ಕರೆದಾಗ ದಯವಿಟ್ಟು ನನ್ನ ಕರಿಬೇಡಿ ಇವತ್ತು. ಯಾಕಂದ್ರೆ ನಾನು ಬಂದ್ರೆ ನೀವು ನನಗೆ ದುಡ್ಡು ಕೊಡ್ತೀರಿ, ಆದ್ರೆ ನಿಮ್ಮ ಹತ್ರ ಸಂಭಾವನೆ ತಕೊಂಡು ನಾನು ಮಾತನಾಡಿದ್ರೆ ನನ್ನ ಮಾತು ಅಲ್ಲಿ ಯಾರದೋ ಮೇಲೆ ಪರಿಣಾಮ ಆಗಬೇಕು. ಆ ಪರಿಣಾಮ ಆಗುವಂತ ವಾತಾವರಣ ಇಲ್ಲ. ನೀವು ಸ್ಕೂಲ್ ಡೇಗೆ ಕರೆದ್ರೆ ಒಂದಿಷ್ಟು ಮಕ್ಕಳು ಪಾಪ ಸಾಂಸ್ಕೃತಿಕ ಕಾರ್ಯಕ್ರಮ ಮನರಂಜನೆ ಖುಷಿಯಲ್ಲಿ ಇರ್ತಾರೆ, ಭಾಷಣ ಕೇಳುವ ಪರಿಸ್ಥಿತಿ ಇರುವುದಿಲ್ಲ. ನನ್ನನ್ನು ಕರೆದವ್ರು ದುಡ್ಡು ಕೊಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಹೋಗಿ ಮಾತಾಡಿ ದುಡ್ಡು ತಕೊಂಡು ಬರೋದ್ರಲ್ಲಿ ಅರ್ಥ ಇಲ್ಲ. ಅಲ್ಲಿರುವ ಯಾರೋ ಒಬ್ಬನಿಗೆ ಮನಸ್ಸಿಗೆ ಮುಟ್ಟಬೇಕದು. ಹಾಗೆ ನಾವು ಮಾಡುವ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಅದರಿಂದ ಸಂಪಾದನೆ ಮಾಡಬೇಕು, ಅದರಿಂದ ಜೀವನ ತೃಪ್ತವಾಗಿರಬೇಕು. ಇದು ಒಂದನೇದು. ಎರಡನೇದು, ನನಗೆ ನಿರೀಕ್ಷೆ ಇದ್ದದ್ದು ಕೂಡ ನನ್ನಿಂದ ತುಂಬಾ ಆರ್ಥಿಕವಾದ ಶ್ರೀಮಂತಿಕೆಯನ್ನು ನಿರೀಕ್ಷೆ ಮಾಡುವ ಹೆಣ್ಣು ಮಕ್ಕಳು ನನಗೆ ಬೇಡ. ಅದು ನನ್ನ ಮೊದಲ ಯೋಚನೆಯೂ ಆಗಿತ್ತು. ನನಗೆ ಹೆಣ್ಣು ಕೊಡೋ ಮಾವನ ಹತ್ರ ನಾನು ಅದನ್ನು ಹೇಳಿದ್ದೆ ಕೂಡ. ನೋಡಿ, ನಾನು ಮಾಡ್ತಾ ಇರೋ ಪೌರೋಹಿತ್ಯ, ಸೀಮಿತವಾದ ಸಂಪಾದನೆ, ನನ್ನ ಡ್ರೆಸ್ ಕೋಡ್ ಎಲ್ಲ ಹೀಗೆ ಇರ್ತದೆ, ಮಗಳಿ ದಯವಿಟ್ಟು ಒಮ್ಮೆ ಕೇಳಿ ಆಗುವುದಾ ಅಂತ. ಎಲ್ಲಾದ್ರೂ ಅವಳು ಬೇಡ ಅಂತ ಅನಿಸಿ ಒತ್ತಾಯ ಮಾಡಬೇಡಿ ಅಂತ ಆ ಮಾತನ್ನು ನೇರವಾಗಿ ಅವತ್ತೇ ಹೇಳಿದ್ದೆ ನಾನು. ಹಾಗಾಗಿ ಇವತ್ತಿಗೆ ದೇವರು ಬೇಕಾದಷ್ಟು ಕೊಟ್ಟಿದ್ದಾರೆ. ಮತ್ತೆ ಆ ಕಾಲದಲ್ಲೂ ಸೋತಾಗ ಜನ ಕೈ ಹಿಡಿದ್ರು. ಹಾಗಾಗಿ ತುಂಬಾ ಶ್ರೀಮಂತಿಕೆ ಬೆಳೆದವ್ರು ನೋಡಿದಾಗ ಖುಷಿ ಪಟ್ಟಿದ್ದೇನೆ, ಸೋತವ್ರು ನೋಡಿದಾಗ ಕಂಗಾಲಾಗಿದ್ದೇನೆ. ಆದ್ರಿಂದ ಒಂದು ಸಮಸ್ಥಿತಿಯ ಬದುಕು ದೇವರು ಇವತ್ತು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾವು ಸೋತಾಗ ನಮಗೆ ಸಂಬಂಧವೇ ಇಲ್ಲದ ಅಂತ ಬಂಧುಗಳು, ನಮಗವ್ರು ಸಂಬಂಧಿಕರಲ್ಲ, ಆದರೆ ಕೇವಲ ನಮ್ಮ ಮೇಲೆ ಪ್ರೀತಿ ಇದೆ ಅನ್ನೋ ಕಾರಣಕ್ಕೆ ನೇರವಾಗಿ ಪರೋಕ್ಷವಾಗಿ ತುಂಬಾ ಸಹಕಾರವನ್ನು ಕೊಟ್ಟ ಜನ ಅನೇಕರಿದ್ದಾರೆ, ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತಿಗೂ ಕೂಡ ಈಗ ಏನಾಗಿದೆ ಅಂತಂದ್ರೆ ಈ ಪೂರ್ತಿ ವ್ಯಾವಹಾರಿಕ ಬದುಕು ನೋಡ್ತಾ ಇರುವಾಗ ನಾಳೆಗೇನೋ ಒಂದು ಭದ್ರತೆ ಬೇಕು ಅನ್ನೋ ಕಲ್ಪನೆ ಇದೆ ಬಿಟ್ರೆ ಅದಕ್ಕಾಗಿ ಹಾತೊರೆದು ಹೋಗೋ ಯೋಚನೆ ಇವತ್ತಿಗೂ ಇಲ್ಲ ನಾನು. ಬದುಕು ಬೇಕಾದಷ್ಟು ಬಂದಿರುತ್ತೆ ಸರ್. ಏನಾದರೂ ನೆನಪಿದೆಯಾ? ಯಾವತ್ತಾದರೂ ಕಷ್ಟ ನೀಗದಷ್ಟು ಹೇಗೆ ದಾಟಿಕೊಂಡ್ರಿ ಅದನ್ನ? ಆಗಿದೆ ಸರ್. ಯಾಕಂದ್ರೆ ಈಗ ನಾನು ಊರು ಬಿಟ್ಟೆ. ಊರು ಬಿಟ್ಟು ಬರಬೇಕಿದ್ರೆ ಅವತ್ತು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರೂ ಹತ್ತು ಬಿಟ್ರು. ಯಾಕೆ ಊರು ಬಿಟ್ಟು ಬರ್ಬೇಕು? ಯಾಕಂದ್ರೆ ನಾನು ಬಾರ್ಕೂರಿಗೆ ಬಂದು ಪೌರೋಹಿತ್ಯ ಕಲಿಗೆ ಬಾರ್ಕೂರಿಗೆ ಬರಬೇಕು. ನನ್ನ ಊರು ಕಾರ್ಕಳದ ಹತ್ರ. ಅಲ್ಲಿವರೆಗೆ ಮನೆ ಬಿಟ್ಟು ಹೊರಗೋಗಿ ಗೊತ್ತಿಲ್ಲ. ಹೋದದ ಪೂರ್ತಿ ಅಜ್ಜಿ ಜೊತೆಗೇನೆ, ಅಲ್ದಿದ್ರೆ ಚಿಕ್ಕಪ್ಪಂದಿರ ಜೊತೆ, ಯಾರ ಜೊತೆ ಬಿಟ್ಟು ಮನೆ ಬಿಟ್ಟು ಗೊತ್ತಿಲ್ಲ. ಅಂಥದ್ರಲ್ಲಿ ನನ್ನ 8ನೇ ಕ್ಲಾಸ್ 7ನೇ ಕ್ಲಾಸ್ ಮುಗಿದ ತಕ್ಷಣ ಕಳಿಸ್ತೇವೆ ಅಂತಂದ್ರು. ಭಯ ಆಯಿತು. 10ನೇ ಕ್ಲಾಸಿಗೆ ಬರಬೇಕಿದ್ರು ನಾನೇನು ಅಷ್ಟು ದೊಡ್ಡ ಗಟ್ಟಿ ಪರ್ಸನಾಲಿಟಿ ಏನಿರಲಿಲ್ಲ ನನಗೆ. ನಮ್ಮ ಚಿಕ್ಕಪ್ಪ ಒಬ್ಬರು ಹೇಳಿದ್ರಂತೆ, ಪಾಪ ಅದನ್ನು ಯಾಕೆ ಕಳಿಸ್ತೀರಿ, ಅದರ ಅಂಗಿ ತೊಳ್ಕೊಳ್ಳಿ ಬಟ್ಟೆ ತೊಳ್ಕೊಳ್ಳಿಗೂ ಕೂಡದಿದ್ದು ಹುಡುಗ, ಅದನ್ನು ಕಳಿಸಿ ಏನು ಮಾಡ್ತೀರಿ ಅಂತ ಕೇಳಿದ್ರಂತೆ ಚಿಕ್ಕಪ್ಪ. ಅಂಥ ಸ್ಥಿತಿಯಲ್ಲಿ ಬಂದೆ. ಇಲ್ಲಿ ಬಂದಾಗ ಏಕತಾನತೆ ಕಾಡುತ್ತದೆ. ಯಾಕಂದರೆ ನಮ್ಮನ್ನು ಮಕ್ಕಳಂತೆ ಪ್ರೀತಿಸಬಹುದು ವಿನ ನಾವು ಅವರಿಗೆ ಮಕ್ಕಳೇ ಆಗಿರುವುದಕ್ಕೆ ಸಾಧ್ಯ ಇಲ್ಲ. ಆ ತರತಮಗಳು ನಮಗೆಲ್ಲ ಸೂಕ್ಷ್ಮ ಕಾಣುತ್ತದೆ ಸ್ವಲ್ಪ. ನಮಗಿಂತ ಹಿರಿಯರು ನಮ್ಮನ್ನು ದಂಡಿಸ್ತಾರೆ, ತಪ್ಪು ಮಾಡಿದಾಗ ಹೊಡಿತಾರೆ, ಹೇಳ್ಕೊಳ್ಳೋದಕ್ಕೆ ಅಪ್ಪ ಅಮ್ಮ ಜೊತೆಗಿರುವುದಿಲ್ಲ. ಅವ್ರ ಹತ್ರ ಹೇಳಿದ್ರೆ ಇರಲಿ ಮತ್ತೆ ಹಾಗೆ ಮಾಡಬೇಡ ಅಂತಾರೆ ಬಿಟ್ರೆ ಮತ್ತೇನೋ ನಮ್ಮ ಪರವಾಗಿ ನಿಂತು ಅವರಿಗೇನು ದಂಡಿಸ್ಲಿಕ್ಕೆ ಅವ್ರು ಮುಂದಾಗೋದಿಲ್ಲ. ಆದರೆ ನನಗೆ ಪಾಠ ಮಾಡಿದ ಶ್ರೀಧರ ಶರ್ಮಾ ಯಾರಿದ ನನ್ನ ಮಾವ,
ಅವರ ಹೆಂಡತಿ, ಅವ್ರನ್ನ ಮಾತ್ರ ಜೀವನದಲ್ಲಿ ನಾವು ಯಾವತ್ತೂ ಮರೆಯುವಂತಿಲ್ಲ ಸರ್. ಅಷ್ಟು ವರ್ಷಗಳ ಕಾಲ ಇದ್ದು ಒಂದು ದಿನ ನನಗೊಂದು ಮಾತು ಬೈದವರಲ್ಲ. ಒಂದು ದೋಸೆ ಇದ್ರೆ ಅದನ್ನು ತುಂಡು ಮಾಡಿಟ್ಟು ಅರ್ಧ ತನ್ನ ಮಗನಿಗೆ ಕೊಟ್ಟು ಅರ್ಧ ನಮಗೆ ಕೊಟ್ಟವರು ಅವರು. ಇವತ್ತಿಗೂ ಅಂಥದ್ದೊಂದು ತಾಳ್ಮೆ ಹೆಂಗಸ ನಾನು ಜೀವನದಲ್ಲಿ ನೋಡಲೇ ಇಲ್ಲ. ಒಂದು ದಿನ ಸ್ವರ ಎತ್ತರಿಸಿ ಮಾತಾಡಿದವರಲ್ಲ. ಬಂದ ನೋವುಗಳನ್ನು ತಾನೇ ನುಂಗಿಕೊಂಡವರು. ನಡುರಾತ್ರಿ ಅಂತಲ್ಲ, ಯಾರೋ ಬಂದ್ರೆ 25 ಜನ ಊಟಕ್ಕೆ ಮಾಡಿ ಹಾಕು ಅಂತಂದ್ರೆ ಎದ್ದು ಬರ್ಲಿಕ್ಕಾಗದ ಸಂಕಟದಲ್ಲೂ ಎದ್ದು ಅನ್ನ ಮಾಡಿ ಹಾಕಿದ್ರು. ಯಾರ ಚಾಡಿ ಮಾತುಗಳು ಅವ್ರ ಹತ್ರ ಅವರಿಗೆ ಯಾವ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ಯಾಕೆಂದ್ರೆ ಇಲ್ಲಿದ್ರು ವಿಶ್ವಾಸಘಾತಕರು ಅವ್ರ ಜೊತೆಗೆ ಇದ್ರು. ಅವ್ರ ಮನೇಲೆ ಊಟ ತಿಂಡಿ ಮಾಡಿಕೊಂಡು ಗುರು ಶಿಷ್ಯರನ್ನು ಹಿಡಿಸಿ ಹಾಕಿದಂತಹ ವಿಶ್ವಾಸಘಾತಕರಿದ್ದರು ಅವರ ವಾತಾವರಣದಲ್ಲಿ. ಅಂಥವರ ಚಾಡಿಯ ಮಾತುಗಳು ಅವ್ರ ಮೇಲೆ ಯಾವ ಪರಿಣಾಮವನ್ನು ಮಾಡಲಿಲ್ಲ. ಅವ್ರ ಮಕ್ಕಳಂತೆ ಪ್ರೀತಿಸಿದ್ರು. ತುಂಬಾ ಒಳ್ಳೆಯವರವರು. ಅಂದ್ರೆ ಅವಾಗ ನಿಮ್ಮ ಬಟ್ಟೆ ನೀವೇ ಒಕ್ಕೊತಿದ್ರಿ, ನಿಮ್ಮ ಪಾಡಿಗೆ ನೀವು ಮಾಡ್ತಿದ್ರಿ, ಅಧ್ಯಯನ ನಡೀತಿತ್ತು, ಆ ಥರದ್ದೆಲ್ಲ ಇತ್ತು ಸರ್. ಮತ್ತೆ ಇನ್ನು ನಾವು ಬಟ್ಟೆ ನಾವು ತೊಳ್ಕೊಳ್ತಿದ್ವಲ್ಲ. ನಾನು ದೇವಸ್ಥಾನದಲ್ಲಿ ಇರ್ಬೇಕಿದ್ರೆ ಕೆಲಸಕ್ಕೆ ಬರೋ ಹೆಂಗಸರಿದ್ರಲ್ಲ, ನಮಗೆ ಬಟ್ಟೆ ತೊಳ್ಕೊಳ್ಳೋದಕ್ಕೆ ವೇಷ್ಟಿ ಎಲ್ಲ ಪಂಚೆ ಎಲ್ಲ ದೊಡ್ಡದು ತೊಳಿಲಿಕ್ಕೆ ನಮ್ಗೆ ಆಗೋದಿಲ್ಲ ಅಂತಂದಾಗ ನಾವು ಕೆಲಸದ ಹೆಂಗಸರ ಹತ್ರ ಹೇಳ್ತೀವಿ, ಅಕ್ಕ ಬಟ್ಟೆ ತೊಳೆದಾಕ್ತೀರಾ ಅಂತ. ದುಡ್ಡು ಕೊಡ್ತಿದ್ರು ಅವರಿಗೆ, ಬಟ್ಟೆ ತೊಳೆದಾಕ್ತಿದ್ರು ಸರ್. ಆ ಬಟ್ಟೆ ತೊಳೆದಾಕ್ತಿರುವ ಹೆಂಗಸರು ಕೂಡ ನಮ್ಮನ್ನು ಯಾರೋ ಅಂತ ನೋಡಲಿಲ್ಲ. ಇವತ್ತಿಗೂ ಕೂಡ ಅದೇ ದೇವಸ್ಥಾನದಲ್ಲಿರುವ ಕೆಲಸದ ಹೆಂಗಸರು ಇವತ್ತಿಗೂ ನಮ್ಮ ಹತ್ರ ಅದೇ ಪ್ರೀತಿಯಲ್ಲಿದ್ದಾರೆ. ನಮ್ಮನ್ನು ಬಾಲ್ಯದಲ್ಲಿ ಕಂಡ ಪ್ರೀತಿಯಿಂದಲಿದ್ದಾರೆ. ನಾವು ಇವತ್ತು ಅವ್ರು ನೋಡಿದಾಗ ಮಾತಾಡಿಸ್ತೇವೆ, ಹೇಗಿದ್ದಾರೆ ಅಂತ ಅವ್ರ ಮನೆ ಮಕ್ಕಳ ಹತ್ರ ಕೇಳ್ತೇವೆ. ಹಾಗೆ ಅಂಥದ್ದೆಲ್ಲ ಬಂತು. ಬಟ್ ಹುಡುಗ ಅವಾಗಿನ್ನು ಹೊಟ್ಟೆ ಹಸಿವು ಜಾಸ್ತಿ ಇರ್ತದೆ, ಆಸೆ ಜಾಸ್ತಿ ಇರ್ತದೆ, ಬಟ್ಟೆದಿರ್ತದೆ, ಸಣ್ಣ ಪುಟ್ಟ ಕಾಸುಗಳ ಬಯಕೆ ಇರ್ತದೆ. ಅವೆಲ್ಲ ನೆನಪಾದಾಗ ಅಮ್ಮ ಅಪ್ಪ ಆ ಥರ ಊರ ಕಡೆ ನೆನಪಾಗ್ತಿತ್ತ ನಿಮ್ಗೆ? ತುಂಬ ಆಗ್ತಿತ್ತು. ಯಾಕಂದ್ರೆ ಹಬ್ಬ ಹರಿದಿನ ಬಂದಾಗ ನಾವು ಊರಿಗೆ ಹೋಗ್ತಾ ಇದ್ವು. ನನಗೆ ಇವತ್ತು ನೆನಪಿದೆ, ನಮ್ಮಲ್ಲಿ ನಾನು ನನ್ನ ಊರು ಬಿಟ್ಟು ಬಾರ್ಕೂರಿಗೆ ಬಂದಾಗ ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ನಮ್ಮ ಅಮ್ಮ ದೇವರಿಗೆ ಪಾಯಸವನ್ನು ಇಡುವುದಕ್ಕೆ ಆರಂಭ ಮಾಡಿದರು. ಇವತ್ತಿಗೂ ಚಾಲ್ತಿಯಲ್ಲಿದೆ. ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಅಮ್ಮ ಪಾಯಸ ಮಾಡಿದ್ದು ದೇವರಿಗೆ. ಇವತ್ತಿಗೂ ಅದನ್ನು ಮಾಡ್ತಾನೆ ಇದ್ದಾರೆ. ಇವತ್ತು ನಾನು ಹೆಂಡತಿ ಮಾಡ್ತಾಳೆ ಅದನ್ನು. ಆಯ್ತಾ? ಹಾಗೆ ಬಂತು. ಇಲ್ಲಿ ಬಂದು ವೈಭವ ಎಲ್ಲರೂ ಸಂಭ್ರಮಿಸಬೇಕಿದ್ರೆ ನಮ್ಗಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಅಪ್ಪ ಅಮ್ಮ ಕೊಟ್ಟ ಸಂಸ್ಕಾರ ಮತ್ತು ದೇವರು ಕೊಟ್ಟ ಒಂದು ದೊಡ್ಡ ಅನುಗ್ರಹ ಏನು ಅಂತಂದ್ರೆ, ಆ ನೋವುಗಳನ್ನೆಲ್ಲ ಲೆಕ್ಕಕ್ಕೆ ಹಿಡಿಯದೆ ನಿನ್ನ ಕರ್ತವ್ಯ ಮಾಡೋ ಅದೇ ಖುಷಿ ಅಂತ ಹೇಳುವ ಮನಸ್ಥಿತಿ ಇತ್ತು. ಹಾಗಾಗಿ ಹಗಲು ರಾತ್ರಿ ಕೆಲಸ ಮಾಡು ಸರ್ ದೇವಸ್ಥಾನದಲ್ಲಿ. ಯಾವುದು ದೇವರ ಪಾತ್ರೆ ತೊಳೆಯೋದು, ನೈವೇದ್ಯ ಕೋಣೆ ಒರೆಸೋದು, ಯಾವ ಕೆಲಸ ಆದರೂ ಹೇಳಿ ಕೆಲಸ ಮಾಡಿದ್ರು ಒಂದು ಖುಷಿ ಅಷ್ಟೇ. ಕೊನೆಗೆ ಬೇಕಾದ್ರೆ ಊಟ ಇಲ್ದಿದ್ರು ಚಿಂತಿಲ್ಲ, ಹೋಗಿ ಬಿದ್ದರೆ ನಿದ್ದೆ ಬರ್ತಿತ್ತು ಸಾಕು ಅಂತೂ ಕೆಲಸ ಮಾಡಬೇಕು. ಆ ಒಂದು ಕೆಲಸದ ಉತ್ಸಾಹವೇ ಈ ನೋವುಗಳನ್ನು ಮರೆಯುವ ಹಾಗೆ ಮಾಡಿತು. ದುಡ್ಡು ಏನೋ ಅಲ್ಲಿ ಚೂರುಪಾರು ಸಿಕ್ತಿತ್ತು. ಅದರಲ್ಲೂ ಕೂಡ ಎಲ್ಲಿವರೆಗಿತ್ತು ಅಂತಂದ್ರೆ, ನಮ್ಮಲ್ಲಿ ಶಾಲೆಗೆ ಹೋಗ್ಬೇಕಿದ್ರೆ, ಪ್ರವಾಸ ಹೋಗ್ಬೇಕು, ಇನ್ನೂ ಖರ್ಚು ಬಂದ್ರೆ ನಮ್ಮ ಅಪ್ಪನದ ದುಡ್ಡು ಇರ್ತಿರ್ಲಿಲ್ಲ. ನಮ್ಮ ಚಿಕ್ಕಪ್ಪ ಮಂಗಳೂರಲ್ಲಿ ಕೆಲಸ ಮಾಡ್ತಿದ್ರು, ಅವ್ರ ಕಿಸೆಯಲ್ಲಿ ದುಡ್ಡು ಇರ್ತಿತ್ತು. ಎಷ್ಟೋ ಬಾರಿ ಹೇಳದೆ ಚಂದ್ರಶೇಖರ ಅಂತ ಚಿಕ್ಕಪ್ಪನ ಹೆಸರು, ಅವ್ರ ಕಿಸೆಯಿಂದ ಮೇಲೆ 5 ರೂಪಾಯಿ ತೆಗಿಯೋದು. ಅವ್ರು ಚಿಕ್ಕಪ್ಪ ಸ್ನಾನಕ್ಕೆ ಹೋದಾಗ ಅವ್ರ ಹಂಗಿನ ತೆಗಿಯೋದು. ಇಲ್ಲ ಅಂದ್ರೆ ಅವ್ರ ಮನೆ ಕೆಲಸ ಮುಗಿಸಿ ಅವರು ಮತ್ತೆ ಮಂಗಳೂರಿಗೆ ಅಂತ ಹೊರಟಾಗ ನಾವು ಮುಂದೆ ಹೋಗಿ ದಾರಿಯಲ್ಲಿ ಇಲ್ತೇವೆ. ಅವ್ರಿಗೆ ಗೊತ್ತು ದುಡ್ಡು ಕೇಳಿಕ್ ನಿಂತಿದ್ದಾನೆ ಅಂತ. ಎಂತ ಮಗ ಅಂತಿದ್ರು. ಏನಿಲ್ಲ ಚಿಕ್ಕ, ನಂಗೆ 10 ರೂಪಾಯಿ ಬೇಕು ಅಂತ 10 ರೂಪಾಯಿ ಕೊಡೋರು ಅವರು. ಹಾಗೆ ಅವರೆಲ್ಲ ಕೊಡ್ತಾ ಇದ್ರು. ನನಗೆ ಮೊದಲು ಜುಬ್ಬ ತೆಗೆದುಕೊಟ್ಟದ್ದು ನಮ್ಮ ಚಂದ್ರಶೇಖರ ಅನ್ನೋ ಚಿಕ್ಕಪ್ಪ, ಮತ್ತು ಅವ್ರ ಕೊನೆಯ ಚಿಕ್ಕಪ್ಪ ಕೇಶವ ಅಂತ, ಅವ್ರು ಮೊದಲು ಚಡ್ಡಿ ತೆಗೆದುಕೊಟ್ಟರು ಅವರು ನಮಗೆ. ಹೀಗೆ ಮತ್ತೊಬ್ರು ಮಾಧವ ಅಂತಿದ್ದಾರೆ, ಅವರು ನನಗೆ ಪೋಸ್ಟ್ ಕವರಲ್ಲಿ ದುಡ್ಡು ಹಾಕಿ 100-200 ರೂಪಾಯಿ ಕಳಿಸ್ತಾ ಇದ್ರು. ನಮ್ಮ ಘಟ್ಟದ ಚಿಕ್ಕಪ್ಪ ಊರಿಗೆ ಅಲ್ಲಿ ಕರ್ಕೊಂಡು ಹೋದಾಗ 100-200 ಕೊಟ್ಟು ಕಳಿಸ್ತಾ ಇದ್ರು. ನನ್ನ ಅತ್ತೆಯ ಗಂಡನ ಅಣ್ಣ ರಮೇಶ ಅಂತ, ಅವರು ಮೊದಲೇ ಸಂಬಂಧಿಕರು. ರಮೇಶ್ ಮತ್ತೆ ಯಶೋಧ ಅಂತ ಗಂಡ ಹೆಂಡತಿ. ನಾನು SLC ಇರುವಾಗ ನನಗೆ 200 ರೂಪಾಯಿ ಓದಲಿಕ್ಕೆ ಅಂತ ಕೊಟ್ಟವರವರು. ನಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋದವರವರು. ಹೋಟ್ಲಿಗೆ ಹೋದಾಗ ಇಡ್ಲಿ ವಡ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಸರ್ ನನಗೆ. ಪಲಾವ್ ತಿಂದು ಗೊತ್ತಿರಲಿಲ್ಲ. ಅದನ್ನು ಮೊದಲು ತೆಗೆದುಕೊಟ್ಟವ್ರು ರಮೇಶ್ ಮಾವ. ಹೀಗೆ ಏನೂ ಇಲ್ಲದ ಆ ವಾತಾವರಣದಲ್ಲಿ ನಮ್ಮನ್ನು ಇಂಥವರೆಲ್ಲ ಬೆಳೆಸ್ತಾ ಬಂದರು. ಹಾಗಾಗಿ ದುಡ್ಡಿಗಾಗಿ ನೋವಾದಾಗ ನಮ್ಮಲ್ಲಿ ಶ್ರೀಧರ ಶರ್ಮಾ ನಮ್ಮ ಗುರುಗಳು ಮಾವ ಒಂದು ಮಾತು ಹೇಳ್ತಾ ಇದ್ರು, ದೇವಸ್ಥಾನದ ತೀರ್ಥದ ತಟ್ಟೆಗೆ ಬಾಕಿದ ದಕ್ಷಿಣೆ ಅದು ಪ್ರಧಾನ ಅರ್ಚಕರಿಗೆ ಸಂದಾಯ ಆಗುದು. ಅವರು ಒಂದು ಮಾತು ಹೇಳ್ತಿದ್ರು, ನಿಮಗೇನಾದ್ರು ದುಡ್ಡು ಬೇಕು ಅಂದ್ರೆ ನೀನ್ ತೆಗೀರಿ, ಆದ್ರೆ ನನ್ನ ಹತ್ರ ಹೇಳಿ ಅಂತ. ಹೇಳದೆ ತೆಗಿಬೇಡಿ ಅಂತ. ಮತ್ತಿನ್ನೇನು ಸಣ್ಣ ಪುಟ್ಟ ಕಾಸು ಅವ್ರು ಕೊಡ್ತಾ ಇದ್ರು. ಆದ್ರೆ ನನ್ನ ತೃಪ್ತಿ ಏನು ಅಂದ್ರೆ, ನನ್ನ ಪೌರೋಹಿತ್ಯ ಅಭ್ಯಾಸ ಮಾಡಿ ನನ್ನ ಮೊಟ್ಟ ಮೊದಲ ಪೌರೋಹಿತ್ಯ ಅಂತಂದ್ರೆ ನಾಗರ ಪಂಚಮಿ ದಿನ ಪೆರಡೂರಿನ ಪಕ್ಕದ ನಾಗಬನದಲ್ಲಿ ನಾಗದೇವರಿಗೆ ಪೂಜೆ ಮಾಡಿದ್ದು ನನ್ನ ಸ್ವತಃ ನಾನು ಮಾಡಿದ ಮೊದಲ ಪೌರೋಹಿತ್ಯ. ಆ ಪೌರೋಹಿತ್ಯದ ಅಷ್ಟೂ ಸಂಭಾವನೆಯನ್ನು ತಂದು ನಾನು ನನ್ನ ಗುರುಗಳಿಗೆ ಕೊಟ್ಟು ನಮಸ್ಕಾರ ಮಾಡಿದ್ದೇನೆ. ಯಾಕೆ ಅಂದ್ರೆ ಇವತ್ತು ನಂದು ಆರಂಭ ಅನ್ನೋ ಕಾರಣಕ್ಕೆ ಹಾಗೆ ಮಾಡಿದ್ದೆ.
ಮತ್ತೆ ಪೌರೋಹಿತ್ಯಕ್ಕೆ ನಮ್ಮನ್ನು ಸಣ್ಣವರು ಕರ್ಕೊಂಡು ಹೋದಾಗ ಈ ರಾತ್ರಿ ಮನೆ ಒಕ್ಕಲು ಅಂತ ದೊಡ್ಡ ಕಾರ್ಯಕ್ರಮ ಆಗಬೇಕಿದ್ರೆ ನಮಗೆಲ್ಲ ತೂಕಡಿಕೆ ತುಂಬಾ ನಿದ್ದೆ ಬರ್ತಿತ್ತು. ನಮ್ಮನ್ನು ಒಂದು ಕಡೆ ಮಲಗ್ಲಿಕ್ಕೆ ಬಿಟ್ಟು ಅವ್ರು ಪೌರೋಹಿತ್ಯ ಮಾಡಿ ನಮ್ಮನ್ನೆಲ್ಲ ಕರ್ಕೊಂಡು ಬಂದರು. ಹಾಗಾಗಿ ಇಂಥ ಪರಿಶ್ರಮ ತುಂಬ ಇದೆ. ಅವರೆಲ್ಲ ಕೊಟ್ಟ ಆ ಪ್ರೀತಿ ಖಂಡಿತವಾಗಿದೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೇನೆ, ನೋವನ್ನು ನಲಿವಾಗಿ ಪರಿವರ್ತಿಸಬೇಕು ಅಂತ. ಹಾಗಾಗಿ ಆ ಸಂದರ್ಭಗಳಲ್ಲಿ ಬಂದ ಬಾಕಿಯವರ ಉಪದ್ರವಗಳು, ಬಾಕಿಯವರು ಮಾಡಿದ ದ್ವೇಷ, ಅವರ ಮೋಸದ ತಂತ್ರಗಾರಿಕೆಗಳು, ಇವೆಲ್ಲವೂ ಕೂಡ ಇವತ್ತದನ್ನು ತಲೆಗಿಟ್ಟು ನಾವು ಕೊರಗ್ತಾ ಇಲ್ಲ. ಅದರ ಬದಲಿಗೆ ಅವರ ಬೌದ್ಧಿಕ ಬಡತನದ ಬಗ್ಗೆ ನಮಗೆ ಪಶ್ಚಾತ್ತಾಪ ಇದೆ, ಅನುಕಂಪ ಇದೆ. ಪಾಪ ಬುದ್ಧಿ ಇಲ್ಲ, ದೇಹ ಬೆಳೆದಿದೆ, ಅವ್ರಿಗೆ ಮದುವೆ ಆಯಿತು, ಮಕ್ಕಳಾಗಿ ಮೊಮ್ಮಕ್ಕಳಾಗುವ ಕಾಲಕ್ಕೆ ಬಂದರೆ ಬುದ್ಧಿ ಬೆಳೀಲಿಲ್ಲ, ಪಾಪ ಅಲ್ಲೇ ಇದ್ದಾರೆ, ದೇವರು ನಮ್ಮನ್ನು ನಿಲ್ಲಿಸಿದ್ದಾರೆ ಅಂತ ಖುಷಿ ಉಂಟು. ಬಿಟ್ಟರೆ ಅವ್ರ ಬಗ್ಗೆ ದ್ವೇಷ ಸಾಧನೆ ಮಾಡುವಂಥದ್ದು ಏನಿಲ್ಲ. ಓಕೆ, ತೆರ್ಕೊಳ್ತಾ ಹೋದಂಗೆಲ್ಲ ಜನಸಮೂಹ ದೊಡ್ಡದಾಯಿತು. ನಿಮ್ಮ ಅಧ್ಯಯನ ಹೇಗೆ ನೀವು ಮಾಡ್ತಿದ್ರಿ ಸರ್? ಯಾಕೆ ಬೇರೆ ಬೇರೆ ಇದರಲ್ಲಿ ಮಾತಾಡ್ತೀರಿ, ಖಂಡಿತ. ಅಂದ್ರೆ ಬೇರೆ ಪ್ರಸಂಗಗಳಲ್ಲಿ ಮಾತಾಡ್ತೀರಿ. ಅಂದ್ರೆ ಸರ್, ಇಲ್ಲಿ ಒಂದನೇದ್ದು ನನಗೆ ಸಂಸ್ಕೃತಕ್ಕೆ, ನಾನು ವಿದ್ಯಾಪೀಠಕ್ಕೆ ವಿಶ್ವಬ್ರಾಹ್ಮಣ ಸಂಸ್ಕೃತ ವಿದ್ಯಾಪೀಠ ಕೊಡಂಗೂರು, ಅಲ್ಲಿ ಅವರು ಪ್ರಭಾಕರಾಚಾರ್ಯ ಸ್ಥಾಪನೆ ಮಾಡಿದ್ರು. ಅಲ್ಲಿ ಹೋದಾಗ ಪ್ರಿನ್ಸಿಪಾಲ್ ಮತ್ತೆ ಪಾಠ ಮಾಡ್ಲಿಕ್ಕೆ ಒಬ್ಬರೇ ಇದ್ರು, ಶ್ರೀಧರ್ ಭಟ್ ಅಂತ. ನಮ್ಮನ್ನು ತುಂಬಾ ಪ್ರೀತಿಯಿಂದ ನೋಡಿದ್ರು, ಸ್ನೇಹಿತರಂತೆ ನೋಡಿಕೊಂಡ್ರು, ಪಾಠ ಮಾಡಿದ್ರು, ಅವರ ಮಾರ್ಗದರ್ಶನ ಸಿಕ್ತು, ಬೆಳೆದಿವಿ ನಾವಲ್ಲಿಂದ. ಮತ್ತೆ ನನ್ನ ಮಾತುಗಳಿಗೆ ಕಾರಣವಾದದ್ದು ಎಲ್ಲರ ಜೀವನಾನುಭವ ನೋಡ್ತಾ ಬಂದೆ ನಾನು. ನನ್ನ ಬದುಕಿನಲ್ಲಿ ಆದ ಸಂಕಟಗಳು, ಮತ್ತೆ ಹೊರಗೆ ಸಮಾಜದಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆಗಳು, ಸಮಾಜದಲ್ಲಿ ಒಬ್ಬ ಸಾಧಕ ಅಂತ ಕಾಣಿಸಿಕೊಂಡವನ ಬದುಕಿನ ಹಿಂದಿನ ನೋವಿನ ಕಥೆಗಳು ಎಲ್ಲವನ್ನು ನೋಡಿದ್ದೇನೆ. ಇವತ್ತು ನೀವು ಸಮಾಜದಲ್ಲಿ ಯಾರನ್ನು ದೊಡ್ಡ ದಾನಿ, ಸಮಾಜ ಸೇವಕ ಅಂತ ಕಾಣ್ತೀರಿ, ಬಹುವಂಶ ಮಂದಿ ಹೊಟ್ಟೆಯ ಪಾಡಿಗೆ ಗತಿ ಇಲ್ಲದೆ ಊರು ಬಿಟ್ಟು ಹೋದವರು. ಅಲ್ಲೂ ಹೋಗಿ ಎಲ್ಲೋ ಹೋಟೆಲ್ ಕೆಲಸ ಮಾಡಿ, ರಾತ್ರಿ ಕ್ಲಾಸಿಗೆ ಹೋಗಿ ಓದಿ, ಇವತ್ತು ಶ್ರೀಮಂತರಾಗಿ ಕೋಟಿಗಟ್ಟಲೆ ಆಸ್ತಿ ಆಯ್ತು ಅವರಿಗೆ. ಅವರ ಬದುಕಿನ ಕಥೆಗಳು ಕೇಳಿದಾಗ ನಮ್ಮ ಕಷ್ಟ ಏನೂ ಅಲ್ಲ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಅಂತಹ ಶ್ರಮ ವಹಿಸಿಕೊಂಡು ಬಂದವರು ಇತ್ತು ಶ್ರೀಮಂತರಾಗಿದ್ದಾರೆ. ಅವರ ಬದುಕಿನ ಕಥೆ ನೋಡಿದೆ, ನಾನು ನೋಡಿದೆ. ಆಮೇಲೆ ಈಗ ಮಕ್ಕಳಿಗೆ, ಸಾಧಾರಣ ಶಾಲೆ ಕಾಲೇಜಿನ ಮಕ್ಕಳಿಗೆ ನಿಮ್ಮ ವಿದ್ಯಾರ್ಥಿಗಳ ಸಂಬಂಧ ಹೇಗಿರಬೇಕು ನಾನು ತುಂಬ ಮಾತಾಡುತ್ತೇನೆ. ಅದಕ್ಕೆ ಪ್ರೇರಣೆಯಾದ ನನ್ನ ಹೈಸ್ಕೂಲ್ನ ಇಬ್ಬರು ಸಹಪಾಠಿಗಳು, ಅದರಲ್ಲೂ ಒಬ್ಬಾಕೆ ಮಂಜುಳಾ ಅಂತ, ಇನ್ನೊಬ್ಳು ಆಶಾಲತಾ ಅಂತ. ನಾನು ಅವರು ಶಾಲೆಯಲ್ಲಿ ಇರಬೇಕಾದ್ರೆ ಅಕ್ಕ ಅಂತ ಕರೀತಿದ್ದೆ. ನಾನು ಮಾತಾಡ್ತಿರ್ಲಿಲ್ಲ, ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಬಹುಶಃ ಇವತ್ತು ನಾನು ಮಾತಾಡೋದು ನೋಡಿದ್ರೆ ಯಾರು ನಂಬಲಿಕ್ಕಿಲ್ಲ, ಅವತ್ತು ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಆದರೆ ಆಶಾ ಏನು ಮಾಡಿದ್ಲು ಅಂತಂದ್ರೆ, ನಮ್ಮ ಮಾಸ್ಟರ್ ರೂಮಲ್ಲಿ ಕರೆದು ಹೇಳಿದ್ದು, ನೋಡು ಇಷ್ಟು ವರ್ಷ ಆಯಿತು, ಇನ್ನು 3 ತಿಂಗಳಿದೆ, 1 ತಿಂಗಳಿದ್ದೇವೆ ನಾವು, ಮಾತಾಡು, ಇನ್ನಾದರೂ 4 ಮಾತಾಡು ಅಂತ. ನಾನು ಮಾತಾಡಲಿಲ್ಲ. ಪಾಪ ಮನೆಯಿಂದ ಬರಬೇಕಿದ್ರೆ ದಾರಿಯಲ್ಲಿ ಸಿಕ್ಕಿದ ಹಣ್ಣು ತಂದು, ಚಾಕ್ಲೇಟ್ ತಂದು ಕೊಟ್ಟು ಮಾತಾಡು ಅಂತ ಒತ್ತಾಯ ಮಾಡಿಲ್ಲ ಆಶಾ. ಆಮೇಲೆ ಮಂಜುಳಾ, ಅವರಿಬ್ಬರು ಹೇಳಿದರು. ನಮ್ಗೆ ಆವತ್ತು ಅದರ ಬೆಲೆ ಗೊತ್ತಾಗಲಿಲ್ಲ. ಮಾತಾಡದೆ ನಾವು ಶಾಲೆಯಿಂದ ಹೊರಗೆ ಬಂದು, ಶಾಲೆ ಬಿಟ್ಟು 18 ವರ್ಷಗಳ ನಂತರ ಅವ್ರು ಇಂಥಲ್ಲಿದ್ದಾರೆ ಅಂತ ಪರಿಚಯ ಆದಮೇಲೆ ಮತ್ತೆ ಮಾತಾಡಿದೆವು ಸರ್. ಇವತ್ತಿಗೆ ನನಗೆ ಅಕ್ಕ ಇಲ್ಲ, ಆದರೆ ಅಕ್ಕನ ಜಾಗದಲ್ಲಿ ಆಶಾಲತಾ ಇದ್ದಾಳೆ, ಅಕ್ಕನ ಜಾಗದಲ್ಲಿ ಮಂಜುಳಾ ಇದ್ದಾಳೆ. ಆಮೇಲೆ ಇನ್ನೊಬ್ಳು ಪದ್ಮಪ್ರಿಯಾ ಅಂತ ನನ್ನ ಕ್ಲಾಸ್ಮೇಟು, ಅವಳು ಶಾಲೆ ಬಿಟ್ಟು 25 ವರ್ಷದ ನಂತರ ಪರಿಚಯ ಆಗ್ತಾಳೆ. ಅವಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತಂದರೆ, ನಿಮಗೆಲ್ಲ ಸಿಗಬೇಕು ಅಂತ ಆಸೆ ಇದೆ, ಆದರೆ ನನ್ನ ಮಾವನಿಗೆ ವರ್ಷ 95 ಕಳೀತು, ಅವ್ರನ್ನ ಬಿಟ್ಟು ಬರೋ ಪರಿಸ್ಥಿತಿಯಲ್ಲಿಲ್ಲ, ಅದರಿಂದ ಯಾವತ್ತು ಸಿಗ್ತೇನೋ ಗೊತ್ತಿಲ್ಲ ಅಂದರು. ನಮ್ಗೆ ಖುಷಿ ಅನಿಸಿದ್ದೇನು ಅಂದರೆ, ಇವತ್ತು ಮದುವೆ ಆಗಿ ಮನೆಗೆ ಬಂದ ತಕ್ಷಣ ಗಂಡನ ಅಪ್ಪ ಅಮ್ಮ ಇದ್ದಾರೆ ಅಂತಂದರೆ ಅವ್ರು ಗುಜರಿಗಳಿದ್ದಾರ ಅಂತ ಕೇಳುವ ಕಾಲಘಟ್ಟದಲ್ಲಿ ತನ್ನ ಗಂಡನ ಅಪ್ಪನನ್ನು ತನ್ನ ಅಪ್ಪನಂತೆ ಪ್ರೀತಿಸಲ್ಲ ಒಬ್ಬಾಕೆ ಹೆಣ್ಮಗಳು, ಅವಳು ನಾವು ಸಹಪಾಠಿಗಳಲ್ಲ ಅಂತ ಒಬ್ಬ ಯೋಗ್ಯತಾವಂತ ಹೆಣ್ಣಿನ ಜೊತೆ ನಾನು ಓದಿದ್ದೇನೆ ಕ್ಲಾಸಲ್ಲಿ ಅಂತ, ಇಂತಹ ಖುಷಿಗಳು ಸಿಕ್ತು. ಅದನ್ನು ನಾನು ಇವತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ನಾನು ಹೇಳ್ತಾ ಇರೋದು. ತ್ಯಾಗದೊಂದಿಗೆ ನಿಮಗೆ ಬದುಕು ಕೊಡುವ ನಿಮ್ಮ ಅಮ್ಮನ ಬಗ್ಗೆ ನಿಮಗೆ ನೆನಪಾಗದೆ ಹೋದರೆ ಅದಕ್ಕಿಂತ ದೊಡ್ಡ ಕೃತಜ್ಞತೆ ಏನಿದೆ ಮಕ್ಕಳೇ? ಹಾಗೆ ನನ್ನ ಜೀವನಾನುಭವಗಳು, ನಮ್ಮ ಹಿರಿಯರ ನೋವು ನಲಿವು, ಬಂದ ಆಘಾತಗಳು, ಅನುಭವಿಸಿದ ಕಷ್ಟಗಳು ಎಲ್ಲವನ್ನು ನೋಡಿದ್ದೇನೆ. ಅದನ್ನು ಅನುಭವದ ಆಧಾರದ ಮೇಲೆ ಸಮಾಜಕ್ಕೆ ಹೇಳ್ತಾ ಬಂದಾಗ ಅದು ಮನಸ್ಸು ಮುಟ್ಟುವುದಕ್ಕೆ ಆರಂಭ ಆಯಿತು. ಎಲ್ಲಕ್ಕಿಂತಲೂ ದೊಡ್ಡದು ಈ ಮನುಷ್ಯನ ಬದುಕಿನಲ್ಲಿ ಸಮಾಜದಿಂದ ಪಡೆಯುವ ಪ್ರೀತಿ ಸರ್, ತುಂಬ ದೊಡ್ಡದದು. ಅದಕ್ಕಿಂತ ಮಿಗಿಲಾದ ಆಸ್ತಿ ಇಲ್ಲ. ಯಾಕಂದರೆ ನೋಡಿ, ಈ ಊರಿನಲ್ಲಿ ಎಲ್ಲರೂ ಒಳ್ಳೆಯವರಾಗಿ ಶ್ರೀಮಂತರಾಗಿದ್ದು ನಾವು ಒಬ್ಬರು ಬಡವರಾದರೆ ಅವರೆಲ್ಲ ನಮ್ಮ ಕೈ ಹಿಡಿತಾರೆ. ನಾವು ಒಬ್ಬರೇ ಶ್ರೀಮಂತರಾಗಿ ಎಲ್ಲರೂ ಬಡವರಾದರೆ ಊರನ್ನು ನಡೆಸೋದು ಹೇಗೆ? ಆದ್ದರಿಂದ ನಾವು ಹೇಳ್ತಾ ಇರೋದು ಎಲ್ಲರೂ ಶ್ರೀಮಂತರಾಗಲಿ. ಬಹುಶಃ ಇವತ್ತು ನೀವು ಮುಖ್ಯವಾಗಿ ದಾಖಲಿಸಬೇಕಾದ ಒಂದು ಸಂಗತಿ ನಾನು ಹೇಳೋದೇನು ಅಂತಂದರೆ, ಬಂಜಾರ ಪ್ರಕಾಶ್ ಶೆಟ್ಟಿ ಅಂತ ಬೆಂಗಳೂರಿನಲ್ಲಿದ್ದಾರೆ. ಆ ವ್ಯಕ್ತಿ ತುಂಬ ಕಷ್ಟಗಳನ್ನು ಎದುರಿಸಿ ಸರ್ ಇವತ್ತು ಕೋಟ್ಯಧಿಪತಿ ಆದ್ದು. ಆದರೆ ವರ್ಷ ಕೋಟ್ಯಂತರ ರೂಪಾಯಿಗಳನ್ನು ಸಮಾಜಕ್ಕೆ ಕೊಡ್ತಾರೆ. ಯಾಕೆ ಕೊಡ್ತೀರಿ ಕೇಳಿದ್ರೆ, ಯಾರು ಅವರ ಬಂಧುಗಳಲ್ಲ, ಯಾರು ಅವರ ಆಪ್ತ ಸ್ನೇಹಿತರಲ್ಲ. ಅವ್ರು ಹೇಳ್ತಿರೋದು ಇಷ್ಟೇ, ಕಷ್ಟದ ಕಾಲಘಟ್ಟದಲ್ಲಿ ಎಷ್ಟೋ ಜನ ನಮ್ಮನ್ನು ಬಿಟ್ಟು ಹೋದ್ರು, ನೊಂದ್ರು, ದೇವರು ನಮ್ಗೆ ಅನುಕೂಲ ಕೊಟ್ಟಾಗ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ನಾನು ಈ ಕೆಲಸ ಮಾಡ್ತಿದ್ದೇನೆ ಅಂತ. ಹಾಗಂತ ಅವರ ಬಾಲ್ಯದ ದಿನಗಳಲ್ಲಿ ಅವರು ಉದ್ಯಮ ಆರಂಭ ಮಾಡಿದಾಗ ಅವರಿಗೆ ಯಾವ ಬೆಂಬಲವೂ ಇರಲಿಲ್ಲ.
ಶ್ರಮವಹಿಸಿ ದುಡಿದ್ದಾರೆ. ಹೇಳ್ತಿರು ಹಗಲು ರಾತ್ರಿಗಳ ಕಾಲ, ದಿನಕ್ಕೆ 20 ಗಂಟೆಗಳ ಕಾಲ ಕೆಲಸ ಮಾಡ್ತೇನೆ ಅಂತಿದ್ರು. ನಾವಿವತ್ತು ಏನು ಮಾಡ್ತಿದ್ದೇವೆ ಅಂದರೆ, ಅವ್ರು ವಿಮಾನ ತಗೊಂಡ್ರಂತೆ, ಕೋಟಿಗಟ್ಟಲೆ ಕಾರಲ್ಲಿ ಬಂದ್ರಂತೆ, ಕೋಟಿಗಟ್ಟಲೆ ದುಡ್ಡು ಕೊಟ್ರಂತೆ ಅಂತ ಅದನ್ನು ಮಾತ್ರ ಇವತ್ತು ನೋಡ್ತಾ ಇದ್ದೇವೆ. ಅವರ ಬದುಕಿನ ಹಿಂದಿನ ಹೆಜ್ಜೆಗಳನ್ನು ನೋಡ್ತಾ ಹೋದರೆ ಅವರು ಎಷ್ಟು ಶ್ರಮ ವಹಿಸಿದ್ದಾರೆ ಅಂತ ಅರ್ಥ ಆಗ್ತದೆ. ಹೀಗೆ ಪ್ರತಿಯೊಬ್ಬನ ಬದುಕನ್ನು ನೋಡ್ತಾ 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 ನಾವು ಬಂದಾಗ ಬದುಕಿನ ಸಾಧನೆಯ ಯಶಸ್ಸು ಏನು ಅಂತ ಗೊತ್ತಾಗ್ತದೆ. ಹಾಗಾಗಿ ನನಗೆ ಆವತ್ತು ದುಡ್ಡಿಲ್ಲ ಅಂತ ನಾನು ಬೇಜಾರು ಮಾಡಲಿಲ್ಲ. ಇವತ್ತೇನೋ ಸ್ವಲ್ಪ ದುಡ್ಡಿದೆ, ಅಹಂಕಾರ ಪಡುವಷ್ಟು ದೇವರು ದುಡ್ಡು ಕೊಡಲಿಲ್ಲ, ಸಂತೃಪ್ತಿಯಾಗಿದ್ದೇನೆ. ಭವಿಷ್ಯದಲ್ಲಿ ಇನ್ನೇನು ಕೋಟಿಗಟ್ಟಲೆ ದುಡ್ಡು ಮಾಡಬೇಕು ಈ ನಿರೀಕ್ಷೆಗಳಿಲ್ಲ. ತೃಪ್ತವಾದ ಬದುಕು, ಜೀವನಕ್ಕೆ ಬೇಕಾದಷ್ಟು ಇರಬೇಕು, ನೆಮ್ಮದಿ ಜೀವನ ಹೋಗಬೇಕು. ಸಾಧ್ಯ ಇದ್ದರೆ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು, ಇಲ್ಲ ಉಪಟಳ ಮಾಡದೆ ನಮ್ಮಷ್ಟಕ್ಕೆ ನಾವು ಬದುಕಬೇಕು. ಯಾವುದೂ ಆಗಲಿಲ್ಲ, ಸಾಂತ್ವನದ 4 ಮಾತುಗಳನ್ನು ಹೇಳುವ. ಇವತ್ತು ತುಂಬ ಜನ ನನಗೆ ಫೋನ್ ಮಾಡ್ತಾರೆ, ಕೇಳ್ತಾರೆ, ಮಾತಾಡ್ತಾರೆ. ಎಲ್ಲಿವರೆಗೆ ಸರ್ ನಾನು ನೆನಪು ಮಾಡಬೇಕು, ಉಡುಪಿಯಲ್ಲಿ ಒಬ್ಬಾಕೆ ತಾಯಿಗೆ ಹುಷಾರಿಲ್ಲ, ಕ್ಯಾನ್ಸರ್ ಆಗಿತ್ತು ಅವರಿಗೆ. ಅವರು ತುಂಬ ಗೋಳಾಡ್ತಿದ್ರು. ಎಷ್ಟೋ ಬಾರಿ ಅವರಿಗೆ ಔಷಧ ಬೇಕು ಅಂತಂದಾಗ ನಾವು ತಂದು ಕೊಡ್ತಾ ಇದ್ವು. ಕೊನೆಗೆ ಅವ್ರ ಯಜಮಾನ್ರು ಏನು ಮಾಡೋರು ಅಂದರೆ, ರಾತ್ರಿ ಅವರು ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ ಅಂತ ಗೊತ್ತಾದಾಗ ಮನೆಯಿಂದ ಹೊರಗೆ ಬಂದು ನನಗೆ ಫೋನ್ ಮಾಡಿ ಹೇಳೋರು, ಶರ್ಮರೇ ಇವಳು ತುಂಬ ತಲೆಬಿಸಿಯಲ್ಲಿದ್ದಾಳೆ, ನೀವು ಒಮ್ಮೆ ಫೋನ್ ಮಾಡಿ ಅವಳ ಹತ್ರ ಮಾತಾಡಿ, ನೀವು ಮಾತಾಡಿದರೆ ಅವಳಿಗೆ ಸ್ವಲ್ಪ ಸಮಾಧಾನ ಆಗ್ತದೆ ಅಂತ. ಆ ತಾಯಿ ಹತ್ರ ಮಾತಾಡ್ತಿದ್ದೆ ನಾನು. ಯಾಕೆಂದರೆ ನಾನು ಒಂದು ಸಂಕಟದ ಪರಿಸ್ಥಿತಿಯಲ್ಲಿ ಅವ್ರ ಮನೆಗೆ ಹೋದಾಗ ಅವ್ರು ನನಗೆ ಮಾತು ಹೇಳಿದ್ರು, ಶರ್ಮರೇ ನೀವು ದಯವಿಟ್ಟು ಬನ್ನಿ ಮನೆಯೊಳಗೆ, ನೀವು ಬಂದದ್ದಲ್ಲ ಬಾರ್ಕೂರರ ತಾಯಿ ಬಂದಿದ್ದಾಳೆ ಅಂತ ನನ್ನನ್ನು ಸ್ವಾಗತ ಮಾಡಿದ ತಾಯಿಯವರು. ಅಷ್ಟು ಪ್ರೀತಿ ಗೌರವ ಇತ್ತು ನನಗೆ. ಆ ಕಾರಣಕ್ಕೆ ಅವರ ಸಮಾಧಾನಕ್ಕೆ ಮಾತಾಡ್ತಿದ್ದೆ. ಈ ಮೊನ್ನೆ ಒಬ್ಬಾಕೆ ಹೆಣ್ಮಗಳೇನೋ ತಪ್ಪು ಮಾಡಿದ್ರು ಅಂತ ಬಹಳ ದೂರ ಬಿಜಾಪುರದ ಕಡೆಯಿಂದ ನನ್ನ ಮಗಳ ಹತ್ರ ಸಮಾಧಾನ ಮಾತಾಡಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೆ ಉಡುಪಿಯವರೆಗೆ ಕರ್ಕೊಂಡು ಬಂದರು. ಹೋಗಿ 12 ಗಂಟೆ ರಾತ್ರಿ ತನಕ ಕೂತು ಮಾತಾಡಿ ಬಂದು. ಅಂದರೆ ನಮ್ಮ ಮಾತುಗಳು ಇನ್ನೊಬ್ಬನಿಗೆ ಸಾಂತ್ವನ ಕೊಡುವುದಾದರೆ ಅದು ದೇವರ ಸೇವೆ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕೆ ಇವತ್ತು ಒಂದೊಂದವರಿಗೆ ಧೈರ್ಯ ಹೇಳೋದು, ನಮ್ಮಿಂದ ಅದು ಉಪಕಾರ ಮಾಡೋದು. ನಾವು ಸೋತಾಗ ಬಾಕಿಯವರು ಉಪಕಾರ ಮಾಡಿದ್ದಾರೆ, ನಾವು ದಾರಿ ತಪ್ಪಿದಾಗ ತಿದ್ದಿದ್ದಾರೆ. ಉದ್ಯಾವರ ಪ್ರಭಾಕರಾಚಾರ್ ಅಂತವರು, ನಮ್ಮ ಸಂತೆಕಟ್ಟೆ ವಿಠಲಣ್ಣ, ಇನ್ನು ಅನೇಕರಿದ್ದಾರೆ. ನಾವು ಸೋತಾಗ ದಾರಿ ತಪ್ಪುತ್ತೇವೆ ಅಂತ ಅಥವಾ ನಮಗೇನೋ ಎಡವಟ್ಟಾಗ್ತದೆ ಅಂತ ಗೊತ್ತಾದಾಗ ತಿದ್ದಿ ಬುದ್ಧಿ ಹೇಳಿದವರು. ಅವರೆಲ್ಲರ ಕಾರಣದಿಂದ ಇವತ್ತು ಈ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಸರ್. ನಮಗೆಲ್ಲ ಜೀವನದಲ್ಲಿ ಅತ್ಯಂತ ಸುಖ ಸಂತೋಷ ಕೊಟ್ಟ ಜಾಗ ಯಾವುದು ಅಂತಂದ್ರೆ ಅಮ್ಮನ ಮಡಿಲು. ಈ ಅಧ್ಯಯನ ಮಾಡಿಕೊಂಡು ವಿಷಯ ತಲುಪಿಸೋದು ಬೇರೆ, ಇಷ್ಟಿದೆಯಪ್ಪ ಅಂತ. ಬಟ್ ನೀವು ಸ್ಟೇಜ್ ಮೇಲೆ ಹೋಗ್ಬಿಟ್ರೆ ನೀವು ಆವರಿಸ್ಕೊಂಡ್ಬಿಡ್ತೀರಿ, ಅವ್ರು ಮರ್ತೋಗ್ಬಿಡ್ತಾರೆ, ಅಳಕ್ಕೆ ಶುರು ಮಾಡಿಬಿಡ್ತಾರೆ, ನೀವು ಮಾತು ನಿಲ್ಲಿಸಿದ್ರೆ ಬೇಜಾರು ಮಾಡ್ಕೋತಾರೆ. ಕೊನೆಗೆ ಮುಗಿದಾಗಂತೂ ಅವರಲ್ಲಿ ಎಷ್ಟ ದೊಡ್ಡ ಭಾವನೆ ಇರ್ತದೆ ಅಂತಂದರೆ ಅದು ಹೇಗೆ ಸೃಷ್ಟಿ ಮಾಡ್ತೀರಿ ಸರ್? ಅದು ಹೇಗೆ ಸಾಧ್ಯ ಸರ್? ಅದಕ್ಕೆ ಕಾರಣ ಒಂದೇ. ಒಂದನೇದು, ಒಂದು ದೈವಾನುಗ್ರಹ ನಾನು ನಂಬುತ್ತೇನೆ, ದೇವತಾನುಗ್ರಹವನ್ನು ಬಲವಾಗಿ ನಂಬುತ್ತೇನೆ. ಯಾಕೆಂದರೆ ನಮ್ಮ ಹುಟ್ಟು, ನಮ್ಮ ದೇಹದ ಆಕೃತಿ, ನಮ್ಮ ಕಂಠದ ಸಂಪತ್ತೇನಿದೆ ಅದೆಲ್ಲವೂ ಮನುಷ್ಯ ಸೃಷ್ಟಿ ಮಾಡ್ಲಿಕ್ಕೆ ಆಗುದಲ್ಲ, ದೈವಾದತ್ತವ ಬರುವಂಥದ್ದು ನಮಗೆ. ಅದನ್ನು ಬಳಸಿಕೊಳ್ಬೇಕಾದ್ದು ಹೇಗೆ ಅನ್ನೋದು ಮಾತ್ರ ನಮಗೆ ಬಿಟ್ಟದ್ದು. ಹಾಗಾಗಿ ಒಂದು ದೇವರು ಕೊಟ್ಟ ಕಂಠ, ಇನ್ನೊಂದು ಪ್ರತಿಯೊಂದು ಜಾಗದಲ್ಲಿ ನಿಂತಾಗಲು ನೀವು ನಮ್ಮವರು ಅಂತ ಪ್ರೀತಿಸಿದಾಗ ಅದು ಸಾಧ್ಯ ಆಗ್ತದೆ. ಈಗ ನಂತರ ಕೇಳ್ತಾರೆ, ನೀವು ಸಭಾ ಕಾರ್ಯಕ್ರಮ ಹೋಗ್ತಾರೆ, ತುಂಬಾ ಜನ ಗೆಸ್ಟ್ಗಳಿರ್ತಾರೆ, ನೀವು ಅವ್ರ ಬಗ್ಗೆ ಅಷ್ಟು ಸಹಜವಾಗಿ ಹೇಗೆ ಮಾತಾಡ್ತೀರಿ ಅಂತ. ಕಾರಣ ಇಷ್ಟೇ, ವೇದಿಕೆಯಲ್ಲಿ ಕುಳಿತಂತಹ ಪ್ರತಿಯೊಬ್ಬ ನಮ್ಮ ಕಾರ್ಯಕ್ರಮಕ್ಕೆ ಕರೆದ ಅತಿಥಿ ಅಂತ ಅವ್ರು ಬಂದಾಗ ಅವರು ನಮ್ಮವರು ಅಂತ ಪ್ರೀತಿಸಬೇಕು. ಒಬ್ರು ಶಾಸಕರು ಬಂದ್ರೆ ನನ್ನ ಅಣ್ಣನ ತಮ್ಮನ ಇವತ್ತು ಶಾಸಕರಾಗಿದ್ದಾರೆ ಅಂತ ಪ್ರೀತಿಸುವ. ಯಾರೋ ಒಬ್ರು ಬಂದ್ರೆ ನನ್ನ ಗುರುಗಳು ಎತ್ತರದ ಸ್ಥಾನದಲ್ಲಿದ್ದಾರೆ ಅಂತ ಭಾವಿಸುವ. ಒಬ್ರು ಸ್ವಾಮೀಜಿಯವರು ಬಂದ್ರೆ ನನ್ನ ಗುರುಗಳಾಗಿ, ನನಗೆ ತಾಯಿಯಾಗಿ, ತಂದೆಯಾಗಿ ಆ ಜಾಗದಲ್ಲಿದ್ದಾರೆ ಅಂತ ಭಾವಿಸುವ. ನನ್ನ ತಂದೆಯ ವಯಸ್ಸಿನವರು ಬಂದ್ರೆ ತುಂಬಾ ಅನುಭವ ಉಳ್ಳವರು ನಮಗೆ ಮಾರ್ಗದರ್ಶನಕ್ಕೆ ಬಂದಿದ್ದಾರೆ ಅಂತ ಭಾವಿಸುವ. ಅವರು ನಮ್ಮವರು ಅಂತ ಮನಸ್ಸಿನೊಳಗೆ ತುಂಬಿಕೊಂಡಾಗ ಸಹಜವಾಗಿ ಅವ್ರ ಜೊತೆ ಮಾತು ಬರುತ್ತದೆ. ಮತ್ತೆ ಜೀವನಾನುಭವ ನಾವು ತುಂಬಾ ನೋಡ್ತೇವೆ ಜನರನ್ನು. ಒಂದ್ ದಿವಸ ಏನಾಯ್ತು ಗೊತ್ತಾ ಸರ್, ಉಡುಪಿ ಹತ್ರ ಕತ್ತಲೆ 7 ಗಂಟೆ ಆಗಿದೆ, ನಾನು ಹೊರಡಬೇಕು ಅಂತಂದಾಗ ಇಬ್ಬರು ಹೆಂಗಸರು ಗಲಾಟೆ ಮಾಡ್ತಿದ್ದಾರೆ. ಒಬ್ಬಾಕೆ ಹೆಂಗಸು ಬಂದು ಅವಳಿಗೆ ಹೊಡೆದ್ಲು, ಮೀನು ಮಾರುವ ಹೆಂಗಸಿಗೆ ಹೊಡೆದ್ಲು. ಅವಳು ಹೊಡೆದು ಗಲಾಟೆ ಬಾಯಿ ಬಂದಾಗ ಬೈದ್ಕೊಂಡು ಹೋದ್ಲು. ಈ ಹೆಂಗಸು ಅಳುತ್ತಿತ್ತು. ನನಗೆ ಅಕ್ಕ ಏನಾಯ್ತು ಅಂತ ಕೇಳಿದೆ. ಇಲ್ಲ ಸರ್ ಏನಿಲ್ಲ, ಮೊನ್ನೆ ಮೀನು ತಗೊಂಡೋದ ದುಡ್ಡೇ ಕೊಡ್ಲಿಲ್ಲ ಅವಳು, ಇವತ್ತು ಪುನಃ ಸಾಲ ಕೇಳ್ತಾಳೆ. ನಾನು ಇವತ್ತು ಸಾಲ ಕೊಟ್ರೆ ಮನೆಗೆ ಹೋಗಿ ನನ್ನ ಮನೆಗೆ ಅಕ್ಕಿ ತಗೊಂಡು ಹೋಗೋದು ಬೇಡವಾ, ಅದನ್ನು ಕೇಳಿದಕ್ಕೆ ನನಗೆ ಹೊಡೆದ್ಲು ಅಂತಂದ್ರು. ಬದುಕು ಎಷ್ಟು ಕಷ್ಟ ಇದೆ ಅಂತ ನನಗೆ ಆವತ್ತು ಗೊತ್ತಾಯ್ತು. ನಾನು ಅದನ್ನೇ ಸಮಾಜದ ಮುಂದೆ ಹೇಳ್ತಾ ಹೋದದ್ದು. ಇವತ್ತೇನು ಅಂದ್ರೆ ಗೊತ್ತಾ ಸರ್, ಬದುಕು ಎಲ್ಲವೂ ಒಂದು ರೀತಿಯಲ್ಲಿ ಮನುಷ್ಯ ಯಾವುದೋ ಕಾರಣಕ್ಕೆ ಮುಖವಾಡ ಹಾಕೊಂಡು ಬದುಕ್ತಾನೆ. ಅಂದ್ರೆ ನನಗೆ ನೋವುಗಳಿವೆ, ನಿಮ್ಮ ಹತ್ರ ಯಾಕೆ ಹೇಳ್ಕೊಳ್ಳೋದು ಬೇಡ ಅಂತ. ಯಾಕಂದ್ರೆ ಸಾಮಾಜಿಕರ ಜೊತೆ ನಮ್ಮ ನೋವನ್ನು ಯಾಕೆ ಹೇಳ್ಕೊಳ್ಳೋದು ಅಂತ. ಎಷ್ಟೋ ಜನಕ್ಕೆ ಸಾವಿರಾರು ಗಟ್ಟಲೆ
ತೀರಿಸಲಾಗದಷ್ಟು ಸಾಲ ಇರ್ತದೆ, ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಯಾವುದೋ ಅನಿವಾರ್ಯಕ್ಕಾಗಿ ಮಾಡಿರ್ತಾನೆ, ತೀರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನನ್ನ ಕಷ್ಟ ಇನ್ನೊಬ್ಬರ ಹತ್ರ ಯಾಕೆ ಹೇಳ್ಕೊಳ್ಳೋದು? ಹೀಗೆ ಬದುಕ್ತಿರ್ತಾರೆ. ಆ ನೋವು ಎಲ್ಲೂ ತೋರಿಸಿಕೊಳ್ಳದೆ ನಗುತ್ತಾ ಇರ್ತಾರೆ. ಅಂತ ಅನೇಕ ಮಂದಿಯ ಬದುಕನ್ನು ಒಳಗಿಂದ ಕಂಡದ್ರಿಂದ ನಾನು ಆ ಸತ್ಯವನ್ನು ಇತ್ತು ಸಮಾಜದ ಮುಂದೆ, ಮಕ್ಕಳ ಮುಂದೆ ಹೇಳೋದಕ್ಕೆ ಆರಂಭ ಮಾಡಿದೆ. ಆದ್ರಿಂದ ಜನರಿಗೆ ಮನಸ್ಸು ಮುಟ್ಟಿತು. ಯಾಕಂದ್ರೆ ಎಷ್ಟೋ ಜನ ಹೇಳ್ತಾರೆ, ಸರ್ ಇದು ನಮ್ಮನೆ ಕತೆ ಹೇಳಿದಾಗೆ ಹೇಳಿದ್ದೀರಿ ಅಂತ. ಯಾಕಂದ್ರೆ ಈ ಮಾತುಗಳು ಅವರ ಭಾವನೆ ಆಗಿರ್ತದೆ. ಹಾಗಾಗಿ ನಾನು ಇವತ್ತು ಎಷ್ಟೇ ಶ್ರೀಮಂತರು ಬರಲಿ, ಯಾರೇ ಬರಲಿ, ತುಂಬಾ ಚಂದ ಮಾತಾಡ್ತೇನೆ, ನಮಸ್ಕಾರ ಹೇಳ್ತೇನೆ, ಎಲ್ಲ ಹೇಳ್ತೇನೆ. ಆದ್ರೆ ಅವರ ಬದುಕಿನ ಕಥೆ ಏನು ಅಂತ ವೈಯಕ್ತಿಕವಾಗಿ ಕರೆದು ಕೇಳ್ತೇನೆ ನಾನು. ನಿಮ್ಮ ಬದುಕಿನ ಕಥೆ ಏನು, ಹೇಗ್ ಬಂದ್ರಿ? ನೀವು ಉಡುಪಿ ಪ್ರಾಂತ್ಯದಲ್ಲಿ ಡಾಕ್ಟರ್ ಜಿ ಶಂಕರ್ ಅವರ ಕತೆ ಕೇಳಿದ್ರೆ ದೊಡ್ಡ ಉದ್ಯಮಿ, ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾರೆ, ಸಮುದಾಯಕ ಸಮಾಜ ತುಂಬಾ ಮಾಡಿದ್ದಾರೆ. ಆದ್ರೆ ಅವ್ರ ಬದುಕಿನ ಕತೆ ಕೇಳಿ, ಬಾಲ್ಯದಲ್ಲಿ ಊಟ ಗಂಜಿ ಇರಲಿಲ್ಲ ಅಂತ ಹೇಳ್ತಾರೆ ಅವರು. ಹಾಗೆ ಪ್ರತಿಯೊಬ್ಬ ಸಾಧಕನು ನೊಂದು ಬೆಂದು ಬಳಲಿ ಎತ್ತರಕ್ಕೆ ಬಂದದ್ರಿಂದ ಅವರ ಬದುಕಿನ ಕಥೆಯನ್ನು ಕೇಳಿದ್ರಿಂದ ನಮ್ಗೆ ಆ ಮಾತು ಸಾಧ್ಯ ಆಯ್ತು, ಜನರನ್ನು ಮುಟ್ಲಿಕ್ಕೆ ಸಾಧ್ಯ ಆಯ್ತು. ತುಂಬಾ ಜನ ಶಾಲೆಗಳಿಗೆ ಹೋಗಿದ್ದೀರಿ, ವಿದ್ಯಾರ್ಥಿಗಳನ್ನ ಮಾತಾಡ್ಸಿದ್ರಿ, ಪೋಷಕರನ್ನ ಮಾತಾಡ್ಸಿದ್ರಿ, ಟೀಚರ್ಸ್ನ ಎಲ್ಲರನ್ನೂ ಮಾತಾಡ್ಸಿದ್ರಿ. ಎಲ್ಲಿ ಕಂದಕ ಇದೆ ಸರ್? ಎಲ್ಲಿ ನಾವು ಮಿಸ್ ಆಗ್ತಾ ಇದ್ದೀವಿ ಸರ್? ಇಲ್ಲಿ ನಾನು ಹೇಳುವುದೇನು ಅಂತಂದ್ರೆ, ಇವತ್ತಿನ ಮಕ್ಕಳು ತುಂಬಾ ಬುದ್ಧಿವಂತರಿದ್ದಾರೆ, ಬೇಕಾದಷ್ಟು ಜ್ಞಾನ, ನಮಗಿಂತ ಹೆಚ್ಚು ಮಕ್ಕಳಿಗೆ ತಿಳುವಳಿಕೆ ಇರುವಂತ ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೇವೆ. ಈ ಗುರು ಶಿಷ್ಯರ ಸಂಬಂಧಗಳು ಯಾಕೆ ದೂರ ಆಯಿತು, ಅಥವಾ ತಾಯಿ ತಂದೆ ಮಕ್ಕಳ ಸಂಬಂಧಗಳು ಯಾಕೆ ದೂರ ಆಯಿತು ಅಂತ ನಾವು ಯೋಚನೆ ಮಾಡ್ಲಿಕ್ಕೆ ಹೊರಟ್ರೆ, ನಮ್ಮಲ್ಲಿ ಈಗ ಶಾಲೆಗೆ ಬಂದ ಮಗುವಿಗೆ ಅಥವಾ ಶಾಲೆಗೆ ಹೋಗುವ ಮಗುವಿಗೆ ನಾವು ಮಾರ್ಕಿನ ಬಗ್ಗೆ ಮಾತ್ರ ಮಾತಾಡಿದ್ದೇವೆ, ಅವಳ ನೋವಿನ ಬಗ್ಗೆ ಕೇಳಲೇ ಇಲ್ಲ ನಾವು. ಅಷ್ಟಕ್ಕೂ ಒಂದು ಮಗು ತಪ್ಪು ಮಾಡಿದ್ರೆ ನಾನು ಇಂಥ ತಪ್ಪು ಮಾಡಿದ್ದೇನೆ ಅಂತ ಆ ಮಗು ನಮ್ಮ ಹತ್ರ ಒಪ್ಪಿಕೊಳ್ಳುವಂತ ಮನಸ್ಥಿತಿಯನ್ನು ನಾವು ಇವತ್ತು ಕಾಪಿಟ್ಟುಕೊಳ್ಳಿಲ್ಲ. ತಪ್ಪು ಮಾಡಿದಾಗ ಬೈದಿದ್ದೇವೆ ತುಂಬಾ. ಈ ಬೈದಾಗ ಏನಾಗ್ತದೆ, ಮಕ್ಕಳಿಗೆ ಹೇಳಿದ್ರೆ ಬೈತಾರೆ ಅಂತ ಮಕ್ಕಳು ಹೇಳೋದಿಲ್ಲ. ಅದ್ರ ಬದಲಿಗೆ ಬಂದಾಗ ಮಗ ಕೂತ್ಕೋ, ಏನ್ ತಪ್ಪಾಯ್ತು ಮಗ ಹೇಳು, ನೀನ್ ಮಿಸ್ಟೇಕ್ ಮಾಡಿದ್ಯಾ ಹೇಳು, ಚಿಂತಿಲ್ಲ, ನಾಳೆಯಿಂದ ಮಾಡಬೇಡ ಅಂತ. ಯಾಕಂದ್ರೆ ಒಂದು ಇನ್ಸಿಡೆಂಟ್ ನಡೀತು, ನನ್ನ ಮಗಳಿಗೆ ಮಾರ್ಕ್ ತುಂಬಾ ಕಡಿಮೆ ಬಂತು. ನನ್ನ ಹೆಂಡತಿ ಕೇಳೋದು, ನೀಷ್ಟು ಕಡಿಮೆ ಬಂತು, ಹಾಗೆ ಯಾಕೆ ಮಾಡಿದ್ದು, ಓದು ಓದು ಅಂತ ಅಂದು. ಆಮೇಲೆ ನಾನು ಕರೆದೆ, ಮಗ ಮಾರ್ಕ್ ಕಡಿಮೆ ಬಂತ, ಏನು ತಲೆ ಬಿಸಿ ಮಾಡಬೇಡ, ನೆಕ್ಸ್ಟ್ ಚೆನ್ನಾಗಿ ಓದು ಅಂತ. ಸರ್ 20 ಮಾರ್ಕಲ್ಲಿ ಎಕ್ಸಾಮ್ ಮಾಡಿದ್ರೆ 19.25 ಮಾರ್ಕ್ ಬಂತ ಅವಳಿಗೆ, ಹಿಡ್ಕೊಂಡು ತೋರಿಸ್ತಾಳೆ. ಅಂದ್ರೆ ನಾನು ಹೇಳ್ತಿರೋದೇನಂದ್ರೆ, ಮಕ್ಕಳು ಸೋತಾಗ ಮಗ ಇವತ್ತು ಸೋತಿದ್ದೀಯಾ, ಯಾಕಂದ್ರೆ ನಾಳೆ ಗೆಲ್ಲುವುದಕ್ಕೆ, ಸೋತದಕ್ಕೆ ತಲೆ ಬಿಸಿ ಬೇಡ, ಗೆಲ್ಲುವುದರ ಬಗ್ಗೆ ಯೋಚನೆ ಮಾಡು ಅಂತ ಹೇಳುವ. ಗೆದ್ದಾಗ ಮಗ ಗೆದ್ದಿದೀಯಾ, ಇನ್ನೂ ಸ್ವಲ್ಪ ದಾರಿ ಮುಂದೆ ಹೋಗ್ಬೇಕಿದೆ, ಹಾಗಾಗಿ ಇದನ್ನೇ ಮುಂದುವರಿಸು ಅಂತ ಹೇಳುವ. ಅದು ಬಿಟ್ರೆ ಗೆದ್ದಾಗೆಲ್ಲ ತಂದುಕೊಟ್ಟು ಸೋತಾಗ ಬೈದ್ರೆ ಮಕ್ಕಳ ಮನಸ್ಥಿತಿ ಕುಗ್ತದೆ. ಅದರಿಂದ ಆ ಕೆಲಸ ಮಾಡಬಾರದು. ಇಂಥ ವಾತಾವರಣ ಕೆಲವು ಕಡೆ ಇರೋದ್ರಿಂದ ಒಂದು ಸಮಸ್ಯೆ. ಇನ್ನೊಂದೇನು ಅಂತಂದ್ರೆ ಸರ್, ನನಗಿರೋದು ಒಬ್ಬ ಮಗ ಒಬ್ಬ ಮಗಳು ಅಂತಂದ್ರೆ, ಅವಾಗ ನೀನು ಯಕ್ಷಗಾನ ಕಲಿ, ನೀನು ಭರತನಾಟ್ಯ ಕಲಿ, ರಿಯಾಲಿಟಿ ಶೋಗೆ ಹೋಗ್ಬೇಕು, ನೀನು ಕರಾಟೆ ಕಲಿಬೇಕು, ಎಲ್ಲದೂ ಮಾಡಬೇಕು, ಕ್ಲಾಸಲ್ಲಿ ರ್ಯಾಂಕ್ ಬರಬೇಕು, ಹೇಗೆ ಸಾಧ್ಯ ಸರ್? ಅದು ಇರೋದು ಒಂದು ತೆಂಗಿನ ಮರ, ನೀವು ಅಲ್ಲಿ ಫಲವತ್ತಾದ ಎಳನೀರು, ತೆಂಗಿನಕಾಯಿ ನಿರೀಕ್ಷೆ ಮಾಡಿ, ತಪ್ಪಲ್ಲ, ತುಂಬಾ ಫಲ ಹಿಡಿಬೇಕು ತೆಂಗಿನ ಮರ. ಅದು ಬಿಟ್ಟೆ ಸರ್, ನೀವು ತೆಂಗಿನ ಮರ ನೆಟ್ಟುಕೊಂಡು ಅಲ್ಲಿ ಬಾಳೆಹಣ್ಣು ಬೇಕು, ಆಪಲ್ ಬೇಕು, ಹಲಸಿನ ಹಣ್ಣು ಬೇಕು ಅಂತ ನೀವು ಅಲ್ಲಿ ನಿರೀಕ್ಷೆ ಮಾಡೋದು ಎಷ್ಟು ಸರಿ? ಆದ್ರಿಂದ ಆಗೋದಿಲ್ಲ. ಯಾಕಂದ್ರೆ ಇವತ್ತು ನೋಡಿ, ಒಳ್ಳೆ ಕಾರ್ಯಕ್ರಮ ಆಗಬೇಕಿದ್ರೆ ಚಂದಕ್ಕೆ ಅಂತ ಬೆಲೂನ್ ನಾವೇ ತರ್ತೇವೆ ಸರ್, ದುಡ್ಡು ಕೊಟ್ಟು. ಆ ತಂದ ಬೆಲೂನಿಗೆ ಗಾಳಿ ತುಂಬಿಸೋರು ನಾವೇ. ಆದ್ರೆ ಎಷ್ಟು ಗಾಳಿ ತುಂಬಿಸಬೇಕು ಅನ್ನೋದು ನಮಗೆ ಗೊತ್ತಿರಬೇಕಲ್ಲ. ಲೆಕ್ಕ ಮೀರಿ ಗಾಳಿ ತುಂಬಿಸಿದ್ರೆ ನಾವೇ ದುಡ್ಡು ಕೊಟ್ಟು ತಂದ ಬೆಲೂನ್ ಒಡೆದೋಗ್ತದೆ. ಹಾಗೆ ನಾವೇ ಹುಟ್ಟಿಸಿ ನಾವೇ ಬೆಳೆಸುವ ಮಕ್ಕಳಾದ್ರೂ ಎಷ್ಟು ಒತ್ತಡ ಕೊಡಬೇಕು ಅನ್ನೋ ಮಿತಿ ನಮ್ಗೆ ಗೊತ್ತಿಲ್ಲದೆ ಹೋದ್ರೆ ನಾಳೆ ಮಕ್ಕಳೊಂದು ಶತ್ರುಗಳಾಗ್ತಾರೆ. ಡಾಕ್ಟರ್ ಮೋಹನ್ ಅವರದ್ದು ಮಾತು ಹೇಳ್ತಾರೆ, ಸೌಂದರ್ಯ ಪ್ರಜ್ಞೆಯನ್ನು ಕಳ್ಕೊಂಡವನು ದೇಶಕ್ಕೆ ಮಾರಕ ಆಗ್ತಾನೆ ಅಂತ. ಸೌಂದರ್ಯ ಪ್ರಜ್ಞೆ ಅಂದ್ರೆ ಚಂದ ಇದ್ದದ್ದು ನೋಡುದು ಅಂತ ಅಷ್ಟೇ ಅಲ್ಲ, ಬದುಕಿನ ಸೌಂದರ್ಯ ಪ್ರಜ್ಞೆ ಇರಬೇಕು. ಕಪ್ಪು ಮೈಬಣ್ಣವುಳ್ಳ ಮಗುವಿನಲ್ಲೂ ನಿಮ್ಗೊಂದು ಸಾಧನೆಯ ಬಿಳುಪು ಕಾಣಿಸಬೇಕು. ಬಿಳಿ ಮೈಬಣ್ಣವುಳ್ಳ ಹೆಣ್ಣು ಒಂದು ಮಗುವಿನಲ್ಲಿ ದೋಷಗಳಿದ್ರೆ ಆ ಕಪ್ಪು ಚುಕ್ಕೆ ನಮಗೆ ಕಾಣಿಸಬೇಕು. ಅದನ್ನು ತಿದ್ದುವ ಯೋಚನೆ ನಮಗೆ ಬರಬೇಕು. ಒಟ್ಟು ಅವರ ಬದುಕಿನ ಸೌಂದರ್ಯವನ್ನು ಕಾಣುವ ಒಳ್ಳೆಯ ಮನಸ್ಸಿರಬೇಕು. ಅಂತಹ ಸೌಂದರ್ಯ ಪ್ರಜ್ಞೆ ಬಂದವರು ರಾಷ್ಟ್ರಕ್ಕೆ ಪೂರಕರಾಗ್ತಾರೆ. ಇವತ್ತು ಅವರು ಶಿಕ್ಷಣ ಸಂಸ್ಥೆ ಕಟ್ಟಿದ್ದು, ಸಾವಿರ ಮಕ್ಕಳಿಗೆ ಪಾಠ ಮಾಡ್ತಾ ಇರೋದು, ಸಮಾಜದಲ್ಲಿ ಪರಿತ್ಯಕ್ತರಾದ ಮಕ್ಕಳನ್ನು ಕರ್ಕೊಂಡು ಬಂದು ಅವರಿಗೆ ಬದುಕು ಕೊಡ್ತಾ ಇರೋದು ಯಾಕೆ ಮೋಹನ್ ಅವರಿಂದ ಸಾಧ್ಯ ಆಯಿತು ಅಂತಂದ್ರೆ ಅವರಿಗಿರುವ ಸಮಷ್ಟಿಯ ಸೌಂದರ್ಯ ಪ್ರಜ್ಞೆ ಕಾರಣ ಅದಕ್ಕೆ. ಹಾಗೆ ಈ ಬದುಕಿನಲ್ಲಿ ಅಂತಹ ಸೌಂದರ್ಯ ಆಸ್ವಾದನೆಗೆ ನಾವು ಮುಂದಾದ್ರೆ ಬದುಕು ತುಂಬಾ ಚೆನ್ನಾಗಿರುತ್ತದೆ. ಈಗ ಇದಕ್ಕೆ ಪ್ರೋಗ್ರಾಮ್ಗೆ ಹೋಗ್ಬೇಕು, ಯಾರೋ ಕರೀತಾರೆ, ಫಿಕ್ಸ್ ಆಗ್ತದೆ, ಟೈಮ್ ಆಗುತ್ತೆ, ಎಲ್ಲ ಸಿದ್ಧತೆ ಹೇಗಿರುತ್ತೆ ಬೆಳಗ್ಗೆ? ಯಾಕಂದ್ರೆ ನಿಮಗೂ ಕೂಡ ಮನೆ ಇದೆ, ಕಷ್ಟ ಇದೆ, ಸುಖ ಇದೆ, ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಮುಂದೇನೋ ಇರುತ್ತೆ, ಅಲ್ಲಿ ಹೋಗೋ ಕಡೆ ಹೇಗೆ ಸ್ವಿಚ್ ಆಫ್ ಆಗುತ್ತಿದ್ದು, ಅಲ್ಲಿ ಆನ್ ಆಗ್ತೀರಿ? ಅಂದ್ರೆ ಸರ್, ವಿಷಯ ಏನು ಅಂತಂದ್ರೆ
ನನ್ನ ಯಾವುದೇ ಭಾಷಣ ಅಥವಾ ನನ್ನ ಯಾವುದೇ ಕಾರ್ಯಕ್ರಮ ನಿರೂಪಣೆಗೆ ನನಗೆ ಪೂರ್ವ ಸಿದ್ಧತೆ ಅಂತ ಇಲ್ಲ ನನ್ನ ಹತ್ರ. ಇಲ್ಲ. ದಯವಿಟ್ಟು ಇದನ್ನು ನಾನು ವಿನಂತಿ ಮಾಡೋದು ಏನಂದ್ರೆ ಎಲ್ಲರೂ ಇದನ್ನು ಆದರ್ಶ ಅಂತ ಒಪ್ಪಿಕೊಳ್ಳಿ ಅಂತಲ್ಲ. ಅದು ನನ್ನ ದೌರ್ಬಲ್ಯ ಇರಬಹುದು, ಆದರೆ ನನಗೆ ಸಿದ್ಧತೆಗಳಿಲ್ಲ. ನಾನು ಹೊರಡ್ತೇನೆ. ನನಗೆ ಹೊರಡುವಾಗ ನನ್ನ ಮನೆಯಲ್ಲಿ ದೇವರ ಪೂಜೆ ಮಾಡಿದ್ರೆ ನಾನು ಹೋಗುವಾಗಿಲ್ಲ ಬೆಳಿಗ್ಗೆ 1:30 ಗಂಟೆ ನನಗೆ ಬೇಕೇ, ಅದನ್ನು ನಾನು ಮಾಡಿಯೇ ಹೋಗ್ತೇನೆ. ಉಳಿದಂತೆ ನನಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಹೆಂಡತಿ ಕಲ್ಪಿಸಿಕೊಡುತ್ತಾಳೆ. ಆಮೇಲೆ ಹಾಕೊಳ್ಳೋ ಬಟ್ಟೆ ಬೇರೆ ವ್ಯತ್ಯಾಸ ಆದರೆ ಮಗಳೇ ಬಂದು ಕಂಪ್ಲೇಂಟು ಮಾಡ್ತಾಳೆ. ಅದಕ್ಕೆಲ್ಲ ಸಿದ್ಧತೆ ಮಾಡ್ತಾರೋ. ಆಮೇಲೆ ಇಲ್ಲಿಂದ ಹೊರಡೋದು. ಊಟ ತಿಂಡಿಯ ಬಗ್ಗೆ ಎಲ್ಲ ತುಂಬ ಯೋಚನೆ ಮಾಡೋದಿಲ್ಲ. ಒಂದು ಮನೇಲಿ ತಯಾರಾಗ್ತದೆ, ಇಲ್ಲಾಂದ್ರೆ ಹಾಕಿ ಬುತ್ತಿ ಕೊಡ್ತಾರೆ, ಇಲ್ಲಾಂದ್ರೆ ಹೋದಲ್ಲಿ ಏನೋ ವ್ಯವಸ್ಥೆ ಆಗ್ತದೆ, ಅಂತೂ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಅಲ್ಲಿ ಹೋದ ಮೇಲೆ ನಾನು ಯಾವುದರ ಬಗ್ಗೆ ಯೋಚನೆ ಮಾಡೋದು ಸರ್. ಒಂದು ಕಾರ್ಯಕ್ರಮಕ್ಕೆ ಹೋಗಿ ನಿಂತೆ ಅಂದ್ರೆ ಆ ಕಾರ್ಯಕ್ರಮ ನನ್ನದು, ಕರೆದವ್ರು ಯಾರೇ ಆಗಿರ್ಲಿ, ಆ ಕಾರ್ಯಕ್ರಮ ನನ್ನದು, ಆ ಕಾರ್ಯಕ್ರಮ ಗೆಲ್ಲಿಸುವ ಜವಾಬ್ದಾರಿ ನನ್ನದು. ಅದನ್ನು ನಿಷ್ಠೆಯಿಂದ ಮಾಡಬೇಕು ಅನ್ನೋದು ಬಿಟ್ರೆ ಹೊರಗಿನ ಯಾವ ಯೋಚನೆಗಳು ನನಗಿರುವುದಿಲ್ಲ. ಹಾಗಾಗಿ ಫೋನ್ ಬರ್ತದೆ, ಸೈಲೆಂಟ್ ಮಾಡಿ ಇಟ್ಟಿರ್ತೇನೆ, ಮತ್ತೆ ಮಾತಾಡ್ತೇನೆ. ಕಾರ್ಯಕ್ರಮ ಏನು, ಯಾಕೆ, ಹೇಗೆ, ಒಟ್ಟು ಕಾರ್ಯಕ್ರಮದ ಸ್ವರೂಪ ಏನು, ಮತ್ತೆ ಒಂದು ಕಾರ್ಯಕ್ರಮವನ್ನು ಮಾಡುವವನ ಆಶಯ ಏನು, ಇದನ್ನು ಅರ್ಥ ಮಾಡಿಕೊಂಡು ನಾವು ಹೋಗ್ತಾ ಇರೋದು. ಇನ್ನು ನಾವು ಕಾರ್ಯಕ್ರಮಗಳಿಗೆ ಹೋದಾಗ ಅನೇಕರು ಬಂದು ಹೇಳ್ತಾರೆ, ಸರ್ ಅವ್ರು ದೊಡ್ಡ ಡೋನರ್ ಸರ್, ನೀವು ಅವರನ್ನು ಹೈಲೈಟ್ ಮಾಡಬೇಕು ಅಂತ ಬಂದು ಹೇಳ್ತಾರೆ. ನಾನು ಅದನ್ನು ಒಪ್ಪುವುದಿಲ್ಲ ಸರ್. ಯಾಕೆ ಒಪ್ಪುವುದಿಲ್ಲ ಅಂದ್ರೆ, ಯಾವುದೇ ವ್ಯಕ್ತಿಯ ಬಗ್ಗೆ ನನ್ನ ಅಂತರಂಗ ಸಾಕ್ಷಿಗೆ ವಿರುದ್ಧವಾಗಿ ನಾನು ಯಾರನ್ನೂ ಹೊಗಳುವುದಿಲ್ಲ. ಯಾಕೆಂದ್ರೆ ಆತ್ಮವಂಚನೆ ಮಾಡಿ ನಾವು ಇನ್ನೊಬ್ಬನನ್ನು ಹೊಗಳಿದ್ರೆ ಅದು ಒಂದು ರೀತಿಯಲ್ಲಿ ದ್ರೋಹವೇ. ಹಾಗಂತ ಏನಾಗ್ತದೆ ಅಂತಂದ್ರೆ, ನಾನು ಯಾರನ್ನೋ ಒಬ್ಬರನ್ನು ಹೊಗಳಿದಾಗ ಅವರನ್ನು ನೋಡಿದಾಗ ಯಾರಿಗೆ ಆಗುದಿಲ್ವೋ ಅವ್ರು ಹೇಳ್ತಾರೆ ತುಂಬಾ ಹೊಗಳ್ತಾ ಇದ್ದಾರೆ ಅವರನ್ನು ಅಂತ. ಅದು ಅವರು ಯೋಚನೆ ಬಿಟ್ರೆ ನನ್ನ ಮನಸ್ಸಾಕ್ಷಿ ಅಲ್ಲ. ಮತ್ತೆ ಸಾಮಾಜಿಕವಾಗಿ ನಾನು 10 ಜನರ ಬಗ್ಗೆ ಒಳ್ಳೇದು ಮಾತಾಡಬೇಕಿದ್ರೆ ಅವರಲ್ಲಿ ಯಾವುದು ದೋಷಗಳಿದ್ದಿರಬಹುದು. ಇವತ್ತು ದೋಷಗಳಿಲ್ಲದ ವ್ಯಕ್ತಿಗಳು ಯಾರು? ಆದ್ರಿಂದ ಸಾಮಾಜಿಕ ವ್ಯವಸ್ಥೆ ಹೇಗಿರುತ್ತದೆ ಅಂದ್ರೆ, ನೋಡಿ ಅವ್ರು ಇಂಥದ್ದೆಲ್ಲ ಮಾಡಿದ್ದಾರೆ, ಅವ್ರನ್ನ ಇವ್ರು ಹೊಗಳ್ತಾರೆ ಅಂತ ಹೇಳ್ತಾರೆ. ಆ ಮಾತುಗಳಿಗೆಲ್ಲ ನಾನು ಕಿವಿ ಕೊಡೋದಿಲ್ಲ. ಯಾಕೆ ಅಂದ್ರೆ ಇವತ್ತು ಅವರಲ್ಲಿ ದೋಷ ಇದೆ, ನಾಳೆ ನಮ್ಮಲ್ಲಿದೆ, ಇನ್ನೊಬ್ಬರಲ್ಲಿದೆ, ಎಲ್ಲರಲ್ಲಿದೆ ಸರ್. ಜೊತೆಗೆ ಬೆಳದಿಂಗಳು ಕೊಡುವ ಚಂದ್ರನ ನೋಡಿದ್ರೆ ಅಲ್ಲೂ ಒಂದು ಕಪ್ಪು ಗುರುತು ಕಾಣುತ್ತದೆ ಅಂತಲೇ ನೋಡೋರು ನಾವು. ಆದ್ರೆ ಬೆಳದಿಂಗಳನ್ನ ಸುಖ ಬೇಕು. ಹಾಗೆ ಒಬ್ಬ ಶ್ರೇಷ್ಠ ಉದ್ಯಮಿ ಬಗ್ಗೆ ಮಾತಾಡಿದಾಗ ಆಕ್ಷೇಪ ಮಾಡೋ ಜನ ನಾಳೆ ಇವ್ರಿಗೆ ಸಹಾಯ ಬೇಕಾದಾಗ ಅವ್ರ ಹತ್ರ ಧನ ಸಹಾಯ ಕೇಳಲಿಕ್ಕೆ ಹೋಗ್ತಾರೆ. ಅಂದಮೇಲೆ ಅದು ಆತ್ಮವಂಚನೆ ಅಲ್ವಾ? ಹಾಗಾಗಿ ಇನ್ನೊಬ್ಬರ ತೀರ, ಅವರ ಉದ್ಯಮ, ಅವರ ಪರಿಶ್ರಮದ ಬಗ್ಗೆ ಹುಡುಕುವ ಕೆಲಸ ನಮಗೆ ಬೇಡ. ಅವರಿಂದ ಸಮಾಜಕ್ಕೆ ಏನು ಒಳ್ಳೆಯದಾಗಿದೆ ಅದನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಯಾಕೆಂದ್ರೆ ನಮ್ಮಲ್ಲೊಂದು ಮಾತಿದೆ, ಜನಿತಾಚ ಉಪನೇತಾಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯಸ್ತ್ರಾತ ಪಂಚೈತೆ ಪಿತರಃ ಸ್ಮೃತಾಃ ಅಂತ. ಜನ್ಮ ಕೊಟ್ಟವನು, ಉಪನಯನ ಮಾಡಿದವನು, ವಿದ್ಯೆ ಕಲಿಸಿದ ಗುರು, ಹಸಿದಾಗ ಅನ್ನ ಕೊಟ್ಟವನು, ಕಷ್ಟ ಕಾಲದಲ್ಲಿ ನಾನಿದ್ದೇನೆ ಅಂತ ಧೈರ್ಯ ತುಂಬಿದವರೆಲ್ಲ ಅವರನ್ನು ಜನ್ಮ ಕೊಟ್ಟ ತಂದೆಗೆ ಸಮನಾಗಿ ಗೌರವಿಸಬೇಕು ಅಂತ ಅರ್ಥ. ಹಾಗಾಗಿ ನಾವು ತುಂಬಾ ಹಸಿವಾದಾಗ ಯಾರೊಬ್ಬ ಅನ್ನ ಕೊಟ್ಟಿದ್ದಾನೆ, ಅವನು ಹೇಗೆ ಅನ್ನ ಸಂಪಾದನೆ ಮಾಡಿದ್ದಾನೋ ಗೊತ್ತಿಲ್ಲ, ನನ್ನ ಹೊಟ್ಟೆ ಹಸಿವಿಗೆ ಅನ್ನ ಕೊಟ್ಟಿದ್ದಾನೆ, ಅವನನ್ನು ನಾನು ಗೌರವಿಸಬೇಕು. ಅದರ ಅರ್ಥ ಅವನು ಮಾಡಿದ ತಪ್ಪನ್ನು ಸರಿ ಅಂತ ವಾದಿಸ್ತೇನೆ ಅಂತಲ್ಲ, ನನ್ನ ಪಾಲಿಗೆ ಉಪಕಾರ ಮಾಡಿದ್ದಾನೆ. ಸಣ್ಣ ಎಕ್ಸಾಂಪಲ್, ಒಬ್ಬ ತಂದೆ, ಅವನಿಗೆ ಯಾವ ದುಶ್ಚಟ ಇರಬಹುದು, ಹೆಂಡ ಕುಡಿತಾನೋ, ಮತ್ತೊಂದು ಮಗದೊಂದು, ಮಕ್ಕಳನ್ನು ಚೆನ್ನಾಗಿ ಸಾಕ್ತಾನವನು, ಮಕ್ಕಳ ಪಾಲಿಗೆ ಅವನು ದೇವರೇ. ತಂದೆ ಮಕ್ಕಳ ಪಾಲಿಗೆ ಅಪ್ಪ ದೇವರೇ. ಅದರ ಅರ್ಥ ಅವ ಮಾಡಿದ ಅವನ ದುಶ್ಚಟಗಳು ಸರಿ ಅಂತ ವಾದ ಅಲ್ಲ. ಆ ಪರಿಸ್ಥಿತಿಯನ್ನು ನಮ್ಮನ್ನು ನೋಡಿದ್ದಕ್ಕೆ ಅಪ್ಪನಿಗೆ ಕೃತಜ್ಞರಾಗಬೇಕು, ಅಪ್ಪನ ಕೆಟ್ಟ ವಿಚಾರಗಳನ್ನು ನಾವು ವಿರೋಧಿಸಬೇಕು. ಅದು ವಾಸ್ತವ. ಆ ಮನಸ್ಥಿತಿಯಲ್ಲಿ ನೋಡಿದ್ರೆ ಈ ಜಗತ್ತಿನಲ್ಲಿ ಕೆಟ್ಟವರಿಲ್ಲ ಅಷ್ಟೇ. ಅಪ್ಪ ನೋಡಿದ್ರ ನಿಮ್ಮ ಏಳಿಗೆ ಏನಂದ್ರು ಅಥವಾ ಹೇಗೆ? ಅಪ್ಪ ನೋಡಿದ್ದಾರೆ. ಅಪ್ಪ ಆದರೆ ನನಗೆ ಇವತ್ತು ಒಂದು ಪಶ್ಚಾತ್ತಾಪ ಏನು ಅಂತಂದ್ರೆ, ಇವತ್ತು ಅಪ್ಪ ಇರಬೇಕಿತ್ತು ಅಂತ ತುಂಬಾ ಕಾಡುತ್ತದೆ ನೆನಪುಗಳು ನನಗೆ. ಯಾಕೆ ಅಂದ್ರೆ, ನಮ್ಮಲ್ಲಿ ಅಪ್ಪನಿಗೆಲ್ಲ ಇದ್ದ ಆಸೆ ಏನು ಅಂತಂದ್ರೆ, ಮಗ ದುಡ್ಡು ಮಾಡಬೇಕು ಅಂತಲ್ಲ, 4 ಜನರ ಮುಂದೆ ಅವ ಕಾಣಿಸಬೇಕು, ಒಬ್ಬ ಯೋಗ್ಯತಾಂತರ ಕಾಣಿಸಬೇಕು ಅಂತ ಅವರ ಆಸೆ ಇತ್ತು. ಅನೇಕ ಸಭೆಗಳಲ್ಲಿ ನಾನು ಆರಂಭದ ದಿನಗಳಲ್ಲಿ ಮಾತಾಡುವಾಗ ನಮ್ಮಮ್ಮ ನಮ್ಮಪ್ಪ ನೋಡ್ತಿದ್ರು, ಮನೆಗೆ ಬಂದು ಹೇಳ್ತಿದ್ರಂತೆ, ಇರಲಿ ನಮ್ಮ ಮಗ ಎಂಥದ್ದು ಎಲ್ಲ ದೇವರು ಕೊಟ್ಟದ್ದು ಅಂತಿದ್ರಂತೆ ಅಪ್ಪ. ಅವರ ಅಂಥ ನಂಬಿಕೆಗಳೇ ಇವತ್ತು ನಮಗೂ ಅನಿಸೋದು. ಈ ಹೆಸರು, ಸ್ಥಾನಮಾನ, ಜನಪ್ರೀತಿ ನಮ್ಮದೇನು, ದೇವರು ಕೊಟ್ಟಿದ್ದಾರೆ, ಭಗವತಿ ಕೊಟ್ಟಿದ್ದಾಳೆ, ನಡೆಸ್ತಾಳೆ ಅಂತ. ಅಷ್ಟು ಬಿಟ್ಟರೆ ಅದರಿಂದ ಆಚೆಗೆ ನಮ್ಮದು ಅಂತ ಅಹಂಕಾರ ಪಡೋ ಪ್ರಶ್ನೆ ಇಲ್ಲ. ಹಾಗಾಗಿ ಸರ್, ನಮಗೆ ಇವತ್ತು ಕೂಡ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ರೆ, ನಮಸ್ಕಾರ ಮಾಡಿದ್ರೆ, ಉಡುಗೊರೆಗಳನ್ನು ಕೊಟ್ಟರೆ, ಇವತ್ತಿಗೂ ನನಗೆ ಕೊಟ್ಟದನ್ನು ಪೂರ್ತಿ ತಂದು ನನ್ನ ದೇವಿಯ ಮುಂಭಾಗದಲ್ಲಿಟ್ಟು, ಅಮ್ಮ ಇದಿಷ್ಟು ನೀನು ಕೊಡಿಸಿದ್ದಿ, ನೀನು ಒಪ್ಪಿಸಿದ್ದೇನೆ, ನನಗೆ ತಲೆಬಿಸಿಲ್ಲ ಅಂತ ನಾನು ಹಗುರ ಆಗ್ತೇನೆ. ಮತ್ತೆ ಬಂದಾಗ ನಾನು ಮನೇಲಿ ಹೇಗಿರ್ತೇನೆ ಅಷ್ಟೇ, ಅದರಿಂದ ಆಚೆಗೆ ಯೋಚನೆ ಮಾಡ್ತೇನೆ. ಮತ್ತೆ ಯಾರು ನಮ್ಮ ಹತ್ರ ಕೇಳಿದ್ರು ನಮಗೆ ಗೊತ್ತಿರುವುದನ್ನು ನಿರ್ವಂಚನೆಯಿಂದ ನಾನು ಹೇಳಿಕೊಡ್ತೇನೆ.
ಅದ್ರಲ್ಲಿ ನಮಗೆ ದ್ವೇಷವೇ ಇಲ್ಲ. ನಾನು ಹೇಳಿಕೊಟ್ರೆ ಅವ್ರು ಹೇಳಿ ನಾಳೆ ದೊಡ್ಡವರಾಗ್ತಾರೆ, ಖಂಡಿತ ಇಲ್ಲ. ಯಾಕಂದ್ರೆ ನಾನು ಇನ್ಯಾರದ್ದೋ ಕೇಳಿ ದೊಡ್ಡವನಾಗಿದ್ದೇನೆ, ನಾನು ಅದನ್ನು ಕೇಳಿ ಇನ್ಯಾರೋ ದೊಡ್ಡವರಾಗಬೇಕು, ಸಮಾಜದಲ್ಲಿ ನಡಿಬೇಕಾದ್ದೇ ತಾನೆ. ಅದರಿಂದಾಗಿ ಅದಕ್ಕೆ ದ್ವೇಷಕ್ಕೆ ಎಡೆ ಇಲ್ಲ, ಹೇಳಿಕೊಡ್ತಾ ಹೋಗು.